ದೇವರ ವಾಕ್ಯ ಇರ್ತದೆ, ಒಟ್ಟಾರೆಯಲ್ಲಿ ಆತನ ಕೃಪೆಯು ನಮಗೆ ಪ್ರಕಟವಾಗಲಿ ಎಂಬುದಾಗಿ. ಸೊ ನಿಜವಾಗಿಯೂ ಆತನ ಕೃಪೆಯಿಂದ ನಾವು ಇಲ್ಲಿ ನಿಂತಿದ್ದೇವೆ. ಈ ಆಲಯದೊಳಗೆ ನಿಲ್ಲಲಿಕ್ಕೆ ಕಾರಣ ಅದು ಆತನ ಕೃಪೆಯೊಂದೇ ಆಗಿದೆ. ದೇವರ ವಾಕ್ಯ ಇರ್ತದೆ, ನಾವು ಉಳಿದಿರುವುದು ಅದು ಆತನ ಕೃಪೆಯೇ. ಆತನ ಕೃಪೆಯು ದಿನ ದಿನ ಹೊಸದಾಗಿ ನಮ್ಮ ಜೀವಿತದಲ್ಲಿ ಬರುತ್ತದೆ ಎಂಬುದಾಗಿ. ಇವತ್ತು ಆ ಕೃಪೆಯನ್ನು ನೆನೆಸಿ ನಾವು ಒಂದು ನಿಮಿಷ ನಮ್ಮ ಬಾಯಿಗಳನ್ನು ತೆರೆದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಅಪ್ಪ, ನಾವು ಉಳಿದಿರುವುದು ಅದು ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದಯೆ, ನಿನ್ನ ಪರಿಹಾರದಿಂದಲೇ ಆಗಿದೆ ಅಪ್ಪ. ಕಳೆದ ಒಂದು ವಾರ ಸ್ವಾಮಿ ನೀನು ನಮ್ಮನ್ನು ಅದ್ಭುತ ರೀತಿಯಾಗಿ ಪರಿಪಾಲಿಸಿದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಾವೆಲ್ಲ ಬಾಯಿಗಳನ್ನು ತೆರೆದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆತನ ಒಳ್ಳೆತನವನ್ನು ನೆನೆಸುತ್ತಾ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಕಾಲಿಟ್ಟು ದೇವರು ಕೊಟ್ಟಂತ ಕೃಪೆಯನ್ನು ನೆನೆಸಿ ಸ್ತೋತ್ರವನ್ನು ಸಲ್ಲಿಸೋಣ. ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ದೇವರು ನಮ್ಮನ್ನು ಅದ್ಭುತ ರೀತಿಯಾಗಿ ಪರಿಪಾಲಿಸಿದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಈ ಮುಂಚಾನೆ ವೇಳೆಯಲ್ಲಿ ಆತನ ಸಮ್ಮುಖಕ್ಕೆ ಬರಲಿಕ್ಕಾಗುವಂತೆ ಆತನು ಮಾಡಿದಂಥ ಸಹಾಯವನ್ನು ನೆನೆಸುತ್ತಾ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನೀನೇ ನಮ್ಮ ಕುರುಬನು, ಆತನೇ ನಮ್ಮ ಕುರುಬನು, ಆತನೇ ನಮ್ಮ ಒಡೆಯನು, ನಮ್ಮ ಕೊರತೆಯನ್ನು ನೀಗಿಸುವ ದೇವರು. ದೇವರ ವಾಕ್ಯ ಇರ್ತದೆ, ಆತನ ಸಮ್ಮುಖದಲ್ಲಿ ಕಳೆಯುವ ಒಂದು ದಿನ ಬೇರೆ ಸಹಸ್ರ ದಿನಗಳಿಗಿಂತ ಎಷ್ಟೋ ಉನ್ನತವಾಗಿದೆ, ಎಷ್ಟೋ ಉತ್ತಮವಾಗಿದೆ ಎಂಬುದಾಗಿ ಈ ಮುಂಚಾನೆ ವೇಳೆಯಲ್ಲಿ ದೇವರನ್ನು ಕೇಳೋಣ. ದೇವರೇ, ನಾನು ನಿನ್ನನ್ನು ನೋಡಬೇಕು ಸ್ವಾಮಿ. ನಿನ್ನ ಪಾದ ಸನ್ನಿಧಿಗೆ ನಾನು ಇವತ್ತು ಓಡಿ ಬಂದಿದ್ದೇನಪ್ಪ. ನಿನ್ನನ್ನು ನಾನು ನೋಡಬೇಕು ಸ್ವಾಮಿ, ನಿನ್ನನ್ನು ನಾನು ಕಾಣಬೇಕು ಅಪ್ಪ. ನಿನ್ನ ಪ್ರಸನ್ನತೆಯನ್ನು ನಾನು ನೋಡಬೇಕು ಸ್ವಾಮಿ. ನಿನ್ನ ಮಹಿಮೆಯನ್ನು ನಾನು ಅನುಭವಿಸಬೇಕು ಅಪ್ಪ. ನಿನ್ನ ಸಾನ್ನಿಧ್ಯದಿಂದ ನನ್ನನ್ನು ತುಂಬಿಸುವಪ್ಪ. ನಿನ್ನ ಅಭಿಷೇಕದಿಂದ ನನ್ನನ್ನು ತುಂಬಿಸುವಪ್ಪ. ನಿನ್ನ ಅಗ್ನಿಯಿಂದ ನನ್ನನ್ನು ತುಂಬಿಸುವಪ್ಪ. ನನ್ನನ್ನು ತುಂಬಿ
ನಿನ್ನನ್ನು ನೋಡಲು ನಿನ್ ಸ್ವರ ಕೇಳಲು ದಾರಿ ನಾನು ಬಂದೆ ಯೇಸುವೇ ಯೇಸುವೇ ನಿನ್ನನ್ನು ಆರಾಧಿಸುವೆ ತಂದೆಯೇ ನಿನ್ನ ಗಾನ ಪಡಿಸುವೆ ಯೇಸುವೇ Yes Lord ನಿನ್ನನ್ನು ಆರಾಧಿಸುವೆ ತಂದೆಯೇ ನಿನ್ನ ಗಾನ ಪಡಿಸುವೆ ಆತ್ಮನೇ ನಿನ್ನ ಪ್ರೀತಿ ಮಾಡುವೆ ಆತ್ಮನೇ ನಿನ್ನ ಪ್ರೀತಿ ಮಾಡುವೆ ಬರುಡಾದ ಭೂಮಿಯಂತೆ ನೀರಿನ ಜೀವಿತವು ಬರುಡಾದ ಭೂಮಿಯಂತೆ ನೀರಿನ ಜೀವಿತವು ಮಳೆಯನ್ನು ಸುರಿಸು ಆತ್ಮದಿ ತುಂಬಿಸು ಈ ದಿವ್ಯ ಸಮಯದೊಳು ಮಳೆಯನ್ನು ಸುರಿಸು ಆತ್ಮದಿ ತುಂಬಿಸು ಈ ದಿವ್ಯ ಸಮಯದೊಳು ಯೇಸುವೇ ಯೇಸುವೇ ನಿನ್ನನ್ನು ಆರಾಧಿಸುವೆ ತಂದೆಯೇ ನಿನ್ನ ಗಾನ ಪಡಿಸುವೆ ಯೇಸುವೇ ನಿನ್ನನ್ನು ಆರಾಧಿಸುವೆ ತಂದೆಯೇ ನಿನ್ನ ಗಾನ ಪಡಿಸುವೆ ಯೇಸುವೇ ನಿನ್ನನ್ನು ಆರಾಧಿಸುವೆ ಮನಸ್ಸಾರೆ ನಿನ್ನ ಗಾನ ಆಡಿಸುವೆ ಯೇಸುವೇ ನಿನ್ನನ್ನು ಆರಾಧಿಸುವೆ ತಂದೆಯೇ ನಿನ್ನ ಗಾನ ಪಡಿಸುವೆ ಯೇಸುವೇ ಈ ದಿವಸ ಯಾರೆಲ್ಲ ಸಂಗೀತಕ್ಕೆ ಕೂಡಿ ಬರುತ್ತಾರೆ ಯೇಸುವಿನ ಸುತ್ತಮುತ್ತಲಿಗೆ ಎಬ್ಬಿಸಿದ ಆತ್ಮನು ಬರುತ್ತಾರೆ ಆ ಆತ್ಮನು ದೇವರ ಆತ್ಮನೇ ಆ ಆತ್ಮನು ದೇವರ ಆತ್ಮನೇ ನಾವು ಸಂಪೂರ್ಣವಾಗಿ ನಮ್ಮಲ್ಲಿ ಒಪ್ಪಿಸಿಕೊಳ್ಳುತ್ತಾ ಯೇಸುವನ್ನು ಆರಾಧಿಸ್ತೇನಪ್ಪ ನಿನ್ನನ್ನು ಆರಾಧಿಸ್ತೇನೆ ನನ್ನ ರಾಕ್ಷಸನೇ ನನ್ನ ಒಡೆಯನೇ ನನ್ನ ದುರ್ಗನ ಕೋಟೆಯಾದ ದೇವರೇ ನಿನ್ನನ್ನು ಆರಾಧಿಸ್ತೇನೆ ಮನಸ್ಸಾರೆ ನಿನ್ನನ್ನು ಆರಾಧಿಸುವೆ ತಂದೆಯೇ ನಿನ್ನ ಗಾನ ಪಡಿಸುವೆ ಆತ್ಮನೇ ನಿನ್ನ ಪ್ರೀತಿ ಮಾಡುವೆ ಆತ್ಮನೇ ನಿನ್ನ ಪ್ರೀತಿ ಮಾಡುವೆ ನಿನ್ನ ಪ್ರೀತಿ ಮಾಡುವೆ ಥ್ಯಾಂಕ್ ಯು ಜೀಸಸ್ ನಾವು ಕರಗಳೆಲ್ಲ ಕಟ್ಟುತ್ತಾ ಆ ತಂದೆಯಾದ ದೇವರಿಗೆ ಆ ಆತ್ಮನಾದ ದೇವರಿಗೆ ಪುನರುತ್ಥಾನವಾದ ನಮ್ಮ ದೇವರಿಗೆ ಸತ್ತವರೊಳಗಿಂದ ಎದ್ದು ಬಂದ ಯೇಸು ಕ್ರಿಸ್ತನಿಗೆ ನಾವು ವಂದನೆಯನ್ನು ಸಲ್ಲಿಸೋಣ ಆತನ ಪ್ರಸನ್ನತೆ ಆತನ ಪುನರುತ್ಥಾನದ ಶಕ್ತಿ ಅದು ಇನ್ನೂ ಸಹ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸುವಂತದ್ದಾಗಿದೆ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಹಾಲೆಲೂಯಾ ಹಾಲೆಲೂಯಾ ಸಂತೋಷವುಳ್ಳವರು ಗಟ್ಟಿಯಾಗಿ ಹಾಲೆಲೂಯಾ ಹಾಲೆಲೂಯಾ ಆಮೆನ್ ಪಕ್ಕದಲ್ಲಿ ಕೈಗೊಂಡು ಹೇಳ್ರಿ ಯು ಆರ್ ಬ್ಲೆಸ್ಡ್ ಎಂಬುದಾಗಿ ಯು ಆರ್ ಬ್ಲೆಸ್ಡ್ ಎಂಬುದಾಗಿ ನಿಜವಾಗಿಯೂ ನಾವು ಯಾವಾಗಲೂ ಸಹ ಇತರರಿಗೆ ಬ್ಲೆಸ್ಸಿಂಗ್ ಆಗಿದ್ದೇವೆ ನಾವು ಸಹ ಬ್ಲೆಸ್ ಆಗಿದ್ದೇವೆ ಇತರರಿಗೆ ಸಹ ನಾವು ದೊಡ್ಡ ಬ್ಲೆಸ್ಸಿಂಗ್ ಆಗಿ ದೇವರು ಇಟ್ಟಿದ್ದಾರೆ ಅದನ್ನು ತಿಳಿಸುತ್ತಾ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ ನಾವು ದಾವೀದನ
ದಾವೀದ ಹೀಗೆ ಹೇಳ್ತಾನೆ, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ ಎಂಬುದಾಗಿ. ಸೊ ನಾವು ಹೇಗೆ ಆತನ ದರ್ಶನವನ್ನು ಎದುರು ನೋಡಬೇಕು? ಕುತೂಹಲದಿಂದ. ಎಷ್ಟು ಮಂದಿ ಕುತೂಹಲದಿಂದ ಆತನ ದರ್ಶನವನ್ನು ಎದುರು ನೋಡಲಿಕ್ಕೆ ಸಿದ್ಧರಾಗಿದ್ದೇವೆ? ಆಮೇಲೆ ಹಾಲೆಲೂಯಾ. ನಾವು ದೇವರ ವಾಕ್ಯದಲ್ಲಿ ನೋಡುವುದಾದ್ರೆ ದಾವೀದನು ಯಾವಾಗಲೂ ಸಹ ದೇವರನ್ನ ಸ್ತುತಿಸುವ ವ್ಯಕ್ತಿಯಾಗಿದ್ದ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅವನು ಹೇಳ್ತಾನೆ, ಎಡೆಬಿಡದೆ ನಾನು ನನ್ನ ದೇವರನ್ನ ನನ್ನ ಎದುರುಗಡೆ ಇಟ್ಟುಕೊಂಡಿದ್ದೇನೆ. ಆತನ ನನ್ನ ಸಂಗಡ ಇರುವುದರಿಂದ ನಾನು ಯಾವುದಕ್ಕೂ ಭಯಪಡುವುದಿಲ್ಲ, ನಾನು ಯಾವುದಕ್ಕೂ ಹೆದರುವುದಿಲ್ಲ ಎಂಬುದಾಗಿ. ಸೊ ದಾವೀದ ಇಷ್ಟು ಫೇಮಸ್ ಆಗಲಿಕ್ಕೆ ಕಾರಣ ಎಂತ? ಯಾವಾಗಲೂ ಸಹ ಅವನು ದೇವರನ್ನು ಎಲ್ಲಿ ಇಟ್ಟುಕೊಂಡಿದ್ದ? ಎದುರುಗಡೆ ಇಟ್ಟುಕೊಂಡಿದ್ದ. ಸೊ ಅವನು ಹೇಳ್ತಾನೆ, ನನ್ನ ಪ್ರೇಮ ಅನುಭವ ಅದು ಜೀವಕ್ಕಿಂತ ಶ್ರೇಷ್ಠ. ನನ್ನ ಬಾಯಿ ಯಾವಾಗಲೂ ಸಹ ನಿನ್ನನ್ನು ಕೀರ್ತಿಸುತ್ತದೆ, ನಿನ್ನನ್ನು ಸ್ತುತಿಸುತ್ತದೆ ಎಂಬುದಾಗಿ. ನಾವು ದೇವರ ವಾಕ್ಯದಲ್ಲಿ ನೋಡುವುದಾದ್ರೆ ಬಾರ್ತಿಮಾಯ ಕುರುಡನು ದೇವರನ್ನು ನೋಡುವಾಗ ಏನಂತ ಹೇಳ್ತಾನೆ? ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ. ಸೊ ಇವತ್ತು ನಾವು ಸಹ ದಾವೀದನ ಹಾಗೆ ನಮ್ಮ ದೇವರನ್ನು ಯಾವಾಗಲೂ ಸಹ ನಮ್ಮ ಎದುರುಗಡೆ ಇಡುವಾಗ ನಾವು ಇತರರಿಗೆ ಒಂದು ಬ್ಲೆಸ್ಸಿಂಗ್ ಆಗಿ ದೇವರು ಮಾರ್ಪಡಿಸುವ ಆತನಾಗಿದ್ದಾರೆ. ನಾವೆಲ್ಲ ಒಟ್ಟಾಗಿ ಸೇರಿ ದಾವೀದನ ಕುಮಾರನ ಸ್ತೋತ್ರವು ಎಂಬುದಾಗಿ ಹಾಡುತ್ತಾ ನಾವು ಆತನ ನಮ್ಮನ್ನು ಮಾರ್ಪಡಿಸುವ.
ನನ್ನ ಜೀವದ ಸಂಗಾತಿಯೇ, ನನ್ನ ಜೀವದ ಸಂಗಾತಿಯೇ. ಹಾಲೆಲೂಯಾ, ಆರಾಧನೆ, ಹಾಲೆಲೂಯಾ, ಆರಾಧನೆ ಯೇಸುವೇ. ಹಾಲೆಲೂಯಾ,
ಒಳ್ಳೆ ಸಮಯಕ್ಕೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ತಂದೆ, ಆರಾಧನೆಗೆ ಕೂಡಿ ಬಂದ ಪ್ರತಿಯೊಂದು ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು ಸ್ವಾಮಿ. ನಿನ್ನ ರಾಜ್ಯದ ಮಹಿಮೆಗೋಸ್ಕರ ಬಲವಾಗಿ ಬಯಸಿ ಅವರೆಲ್ಲ ಏರಿಯಾದಲ್ಲಿ ಬ್ಲೆಸ್ ಆಗಲಿ ಸ್ವಾಮಿ. ತನ್ನ ಮುಂದಿನ ಪ್ರತಿಯೊಂದು ಭಾಗಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನಪ್ಪ. ಪ್ರತಿಯೊಂದು ಭಾಗದಲ್ಲಿ ನಿನ್ನ ನಾವು ಒಂದೇ ಮೈ ಹೊಂದಲಿ ಸ್ವಾಮಿ. ವಾಕ್ಯದಲ್ಲಿ ನಿನ್ನ ನಮ್ಮ ಸಂಗಡ ಮಾತಾಡಿ ಎಲ್ಲವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸುತ್ತಾ ರಜನೀತಿ ಬೇಡಿಯೊಂದಿಗೆ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಸತ್ಯವೇದ ಪುಸ್ತಕದಲ್ಲಿ ಆದಿಕಾಂಡ ಪುಸ್ತಕ ಅದರಲ್ಲಿ 6ನೇ ಅಧ್ಯಾಯ ಅದರಲ್ಲಿ 9ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ನೋಡಬಹುದು. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 9ನೇ ವಾಕ್ಯ. ನೋಹನು ನೀತಿವಂತನು, ತನ್ನ ಕಾಲದಲ್ಲಿ ತವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಎಂಬುದಾಗಿ. ನೋಹನ ಬಗ್ಗೆ ನಮಗೆಲ್ಲ ಚೆನ್ನಾಗಿ ಗೊತ್ತುಂಟು. ಪ್ರೈಸ್ ದಿ ಲಾರ್ಡ್. ನೋಹ ಅದರ ಇಬ್ರಿಯ ಪದದ ಅರ್ಥ ರೆಸ್ಟ್ ಅಂತ, ವಿಶ್ರಾಂತಿ. ಆಮೇಲೆ ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ, ಏನ್ ಹೇಳ್ತಾರೆ? ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದ್ರೆ ನಾನು ನಿಮಗೆ ಏನ್ ಮಾಡ್ತೇನೆ? ವಿಶ್ರಾಂತಿ ಕೊಡ್ತೇನೆ. ಇವತ್ತು ಎಷ್ಟು ಜನ ನಂಬ್ತೀರಿ? ನನಗೆ ರೆಸ್ಟ್ ಸಿಗ್ಬೇಕಾದ್ರೆ ದೇವರ ಬಳಿಗೆ ಬರ್ಬೇಕು. ಪ್ರೈಸ್ ದಿ ಲಾರ್ಡ್. ಆಮೇಲೆ ಎಷ್ಟು ಜನ ಇವತ್ತು ಹೋರಾಟದಲ್ಲಿ ಹೋಗ್ತಾ ಇದ್ರಿ, ಎಷ್ಟು ಜನ ಸ್ಟ್ರಗಲ್ ಅಲ್ಲಿ ಹೋಗ್ತಾ ಇದ್ರಿ. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ವಿಶ್ರಾಂತಿ ಅದು ನನ್ನ ದೇವರಿಂದ ಮಾತ್ರ ಸಿಗುವಂತದ್ದಾಗಿದೆ. ಹಲ್ಲೆಲೂಯಾ. ನೋಹನ ಜೀವಿತದಲ್ಲಿ ಸಹ ಒಂದು ವಿಶೇಷವಾದ ಹೆಸರು ಮಾತ್ರವಲ್ಲ, ಅದಕ್ಕೆ ತಕ್ಕ ಹಾಗೆ ದೇವರು ಅವನ ಹೆಸರಿನ ಅರ್ಥದ ಪ್ರಕಾರ ಅವನಿಗೆ ದೇವರು ಕಾಪಾಡಿದನು. ಇಲ್ಲಿ ನೋಹನ ಬಗ್ಗೆ ಹೇಳುವುದಾದ್ರೆ, ನೋಹನು ನೀತಿವಂತನಾಗಿದ್ದಾನೆ ಎಂಬುದಾಗಿ. ಒಂದನೇದಾಗಿ ಅವನು ಏನಾಗಿದ್ದಂತೆ? ನೀತಿವಂತನಾಗಿದ್ದಾನಂತೆ. ಎರಡನೇದಾಗಿ ಅವನು ತಪ್ಪಿಲ್ಲದವನಾಗಿದ್ದಾನಂತೆ. ಮೂರನೇದಾಗಿ ಅವನು ದೇವರೊಂದಿಗೆ ಅನ್ಯೋನ್ಯತವಾಗಿ ನಡೆದುಕೊಂಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 3 ಕಾರ್ಯ ನೋಹನು ಮಾಡ್ತಾ ಇದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಸಹ ದೇವರು ನಮ್ಮಲ್ಲಿ ಬಯಸುವುದೇನು ಗೊತ್ತಾ? ನಾವು ಸಹ ಹೇಗೆ ಇರಬೇಕು? ನೀತಿವಂತರಾಗಿರಬೇಕು. ಎರಡನೇದಾಗಿ ತಪ್ಪಿಲ್ಲದವರಾಗಿರಬೇಕು. ಮೂರನೇದಾಗಿ ದೇವರೊಂದಿಗೆ ನಡೆಯಬೇಕು ಎಂಬುದಾಗಿ ದೇವರು ಇಷ್ಟಪಡುತ್ತಾ ಇದ್ದಾರೆ. ಇವತ್ತು ನಾವು ಈ ಆಲಯಕ್ಕೆ ಬಂದದ್ದು, ಈ ವಾಕ್ಯವನ್ನು ಕೇಳುವುದು ಯಾಕಂತ ಹೇಳಿದ್ರೆ, ಈ ವಾಕ್ಯದ ಪ್ರಕಾರ ನಡೀಲಿಕ್ಕೆ. ಯಾರ್ಯಾರು ಈ ವಾಕ್ಯವನ್ನು ಕೈಗೊಂಡು ನಡೆಯುತ್ತಾರೋ ಅವರ ಜೀವಿತದಲ್ಲಿ ದೇವರು ಎಲ್ಲ ಆಶೀರ್ವಾದವನ್ನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ನೋಹನ ಬಗ್ಗೆ ಹೇಳುವುದಾದ್ರೆ ಅವನು ನೀತಿವಂತನಾಗಿದ್ದಾನೆ ಎಂಬುದಾಗಿ. ಹೇಗೆ ಅವನು ನೀತಿವಂತನಾಗಿದ್ದ? ನಂಬಿಕೆಯಿಂದಲೇ ನೀತಿವಂತನಾಗಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದರೆ ಯೇಸು ಕ್ರಿಸ್ತನನ್ನು ದೇವರು ಸತ್ತೊಳಗಿಂದ ಎಬ್ಬಿಸಿದ್ದಾನೆ ಎಂಬುದಾಗಿ ನಾವು ಹೃದಯದಲ್ಲಿ ನಂಬುವುದರ ಮೂಲಕ ನಮಗೆ ಏನು ಸಿಗ್ತದೆ? ನೀತಿ ದೊರಕುತ್ತದೆ. ಬಾಯಿಂದ ಅರಿಕೆ ಮಾಡುವುದರ ಮೂಲಕ ನಮಗೆ ರಕ್ಷಣೆ ಸಿಗ್ತದೆ ಎಂಬುದಾಗಿ. ಆದರೆ ನೋಹನ ಕಾಲದಲ್ಲಿ ನೋಡುವಾಗ ಯೇಸು ಸ್ವಾಮಿ ಭೂಮಿಗೆ ಬರಲಿಲ್ಲ, ಆದ್ರೆ ಯೇಸು ಸ್ವಾಮಿ ಇದ್ದರು, ಬದಲಿದ್ದವ. ಅಲ್ಲಿ ಅವನು ಆಲ್ಫಾ ಮತ್ತು ಒಮೆಗನಾಗಿದ್ದ. ಇಲ್ಲಿ ಅವನು ಏನ್ ಮಾಡಿದ? ದೇವರನ್ನು ನಂಬಿದ. ಅವನು ಪ್ರೈಸ್ ದಿ ಲಾರ್ಡ್. ಯಾರ್ಯಾರು ದೇವರನ್ನು ನಂಬುತ್ತಾರೆ ಅವರಿಗೆ ದೇವರ ನೀತಿ ದೊರಕುತ್ತದೆ. ಪ್ರೈಸ್ ದಿ ಲಾರ್ಡ್. ಇಬ್ರಿಯದಲ್ಲಿ 11ನೇ ಅಧ್ಯಾಯದಲ್ಲಿ ನೋಡ್ತಾರೆ, ನಂಬಿಕೆ ಇಲ್ಲದಿದ್ದರೆ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹೌದು. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ದೇವರನ್ನು ಮೆಚ್ಚಿಸಬೇಕಾ? ಮೊದಲಾಗಿ ದೇವರನ್ನು ನಂಬಬೇಕು. ಎಷ್ಟು ಜನ ಇವತ್ತು ನಂಬ್ತೀರಿ? ನಾನು ನಂಬ್ತೇನೆ. ಇವತ್ತು ನೀವು ನಂಬುವುದಾದ್ರೆ ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯ ದೇವರು ಸಾಧ್ಯ ಮಾಡುತ್ತಾರೆ. ಹಲ್ಲೆಲೂಯಾ. ನಮ್ಮ ದೇವರು ನಂಬಿಕೆಯನ್ನು ನೋಡುವ ದೇವರಾಗಿದ್ದಾನೆ. ನೋಹನ ಆ ಕಾಲದಲ್ಲಿ ದೇವರು ಎಲ್ಲರೂ ನೋಡ್ಕೊತಿರುವ ಒಬ್ಬ ವ್ಯಕ್ತಿ ಯಾರಂತ ಕಂಡ ಅಂತ ಹೇಳಿದ್ರೆ ಅದು ಯಾರಾಗಿದ್ದಾನೆ? ನೋಹನಾಗಿದ್ದಾನೆ. ನೀವು 7ನೇ ಅಧ್ಯಾಯಕ್ಕೆ ಹೋಗುವುದಾದ್ರೆ 1ನೇ ವಾಕ್ಯದಲ್ಲಿ ನೋಡಿ, ದೇವರು ಅವನಿಗೆ ಏನು ಹೇಳ್ತಾರೆ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. 7ನೇ ಅಧ್ಯಾಯ 1ನೇ ವಾಕ್ಯ. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ, ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನಾನು ನೋಡಿದ್ದೇನೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಅಲ್ಲಿ ದೇವರು ಭೂಮಿ ಆಕಾಶವನ್ನು ಉಂಟು ಮಾಡಿದ ಮೇಲೆ, ದೇವರು ಮನುಷ್ಯರನ್ನು ಉಂಟು ಮಾಡಿದ ಮೇಲೆ ಏನ್ ಮಾಡಿದ ಅಂತ ಹೇಳಿದ್ರೆ, ಜನರು ಏನ್ ಮಾಡಿದ್ರು ಗೊತ್ತುಂಟಾ? ದೇವರಿಗೆ ಇಷ್ಟವಿಲ್ಲದ ಕಾರ್ಯವನ್ನು ಮಾಡಿದರು. ದೇವರಿಗೆ ಇಷ್ಟವಿಲ್ಲದ ಸಂಗತಿಯನ್ನು ಅಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ರು. ಇವತ್ತು ನಾವು ಸಹ ದೇವರಿಗೆ ಇಷ್ಟವಿಲ್ಲದ ಸಂಗತಿಯನ್ನು ನೋಡಿದ್ರೆ ದೇವರ ಮುಖವನ್ನು ತಿರುಗಿಸುತ್ತಾನೆ. ಎಷ್ಟು ಜನ ಆಸೆ ಪಡ್ತೀರಿ? ನಾನು ದೇವರಿಗೆ ಇಷ್ಟವಾದ ಸಂಗತಿಯನ್ನು ಮಾಡುತ್ತೇನೆ. ದೇವರು ನಮ್ಮ ಜೀವಿತದಲ್ಲಿ ಏನ್ ಹೇಳ್ತಾನೆ ಅದನ್ನೇ ನಾವು ಮಾಡಬೇಕು. ದೇವರ ವಾಕ್ಯ ಹೇಳ್ತಾರೆ, ಯಾರು ನನ್ನನ್ನು ಪ್ರೀತಿಸ್ತಾರೆ ಅವರು ನನ್ನ ಆಜ್ಞೆಯನ್ನು ಕೈಗೊಂಡು ನಡೆಯುತ್ತಾರೆ.
ಎಲ್ಲರೂ ಜನರು ಏನ್ ಮಾಡಿದ್ರು ಗೊತ್ತುಂಟ, ಆ ಕಾಲದಲ್ಲಿ ತಮಗೆ ಇಷ್ಟ ಬಂದವರಾಗಿ ಮಾಡಿದ್ರು, ಇಷ್ಟ ಬಂದ ಹಾಗೆ. ಇವತ್ತು ಸಹ ಲೋಕದವರಲ್ಲಿ ಇಷ್ಟ ಬಂದ ರೀತಿಯಲ್ಲಿ ಅವರು ಜೀವಿಸ್ತಾರೆ, ಇಷ್ಟ ಬಂದ ಜೀವಿತದಲ್ಲಿ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ. ಆದ್ರೆ ದೇವರಿಗೆ ಅವರು ಸ್ಥಾನವನ್ನು ಕೊಡುವುದಿಲ್ಲ. ಮೊದಲು ನಾವು ಯಾರಿಗೆ ಸ್ಥಾನ ಕೊಡಬೇಕು? ದೇವರಿಗೆ. ಎಷ್ಟು ಜನ ದೇವರಿಗೆ ಸ್ಥಾನ ಕೊಡ್ತಾ ಇದ್ದಾರೆ? ನಾನು ದೇವರಿಗೆ ಸ್ತೋತ್ರ ಎಂದು ವಾದದ ಮೊದಲೇ ದಿನ ಅದು ದೇವರಿಗೆ ಕೊಡಬೇಕಾದ ದಿನವಾಗಿದೆ. ನೀವು ಇವತ್ತು ಒಂದನ್ನು ನೆನೆಸಿ, ನಾನು ದೇವರಿಗೆ ಸ್ತೋತ್ರ ಇರ್ತೇನೆ, ಇದು ದೇವರು ಇಷ್ಟಪಡುವ ಒಂದು ಸಂಗತಿ ಆಗಿದೆ. ಹಲ್ಲೆಲೂಯಾ. ಎಲ್ಲ ಕೆಲಸ ಕಾರ್ಯವನ್ನು ಬಿಟ್ಟು ದೇವರಿಗೆ ಸಾನ್ನಿಧ್ಯಕ್ಕೆ ನಾವು ಬರುವಾಗ ನಾನು ಹೇಳ್ತೇನೆ, ನಿಮ್ಮನ್ನು ದೇವರು ಸನ್ಮಾನ ಮಾಡುತ್ತಾನೆ. ಅದಕ್ಕೆ ಸತ್ಯವೇದದಲ್ಲಿ ನನ್ನನ್ನು ಸನ್ಮಾನಿಸುವ ನಾನು ಸನ್ಮಾನಿಸ್ತೇನೆ. ನೋಡಿ ಪ್ರಿಯರೇ, ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ದೇವರಿಗೆ ಕೊಟ್ಟು ನೀವು ಪಡೆದುಕೊಳ್ಳುವುದು ಭಯಂಕರವಾಗಿರುತ್ತದೆ. ನೋಹನು ನೀತಿವಂತನೆನಿಸಲಿಕ್ಕೆ ಕಾರಣ ದೇವರನ್ನು ಅವನು ನಂಬಿದ. ನೀವು ನೋಡ್ರಿ, ಆ ಕಾಲದಲ್ಲಿ, ನೋಹನ ಕಾಲದಲ್ಲಿ ಏನ್ ನಡೆಯುತ್ತಿತ್ತು ಗೊತ್ತುಂಟ? ನೀವು ನೋಡಿ 6ನೇ ಅಧ್ಯಾಯಕ್ಕೆ ಹೋಗುವುದಾದ್ರೆ ಅಲ್ಲಿ ಆ ಕಾಲದಲ್ಲಿ ಏನ್ ನಡೆಯುತ್ತಿತ್ತು ಅಂತ ಹೇಳಿದ್ರೆ, ಅಲ್ಲಿ ತಮಗೆ ಇಷ್ಟ ಬಂದವರನ್ನು ಏನ್ ಮಾಡ್ತಿದ್ರಂತೆ? ಹೆಂಡತಿಯರನ್ನಾಗಿ ಮಾಡ್ತಿದ್ರಂತೆ. ಹಾಗೆ ಬರ್ತದಲ್ಲ, ತಮಗೆ ಇಷ್ಟ ಬಂದವರನ್ನು ಏನ್ ಮಾಡ್ತಿದ್ರಂತೆ? ಹೆಂಡತಿಯರಾಗಿ ಸ್ವೀಕಾರ ಮಾಡ್ತಿದ್ರಂತೆ. ದೇವರ ಚಿತ್ತ ಬೇಡ, ದೇವರ ಆಲೋಚನೆ ಬೇಡ, ತಮ್ಮ ಇಷ್ಟ, ತಮ್ಮ ಪ್ಲಾನ್. ಇವತ್ತು ಎಷ್ಟು ಜನ ತೀರ್ಮಾನ ಮಾಡ್ತೀರಿ, ದೇವರೇ ನನ್ನ ಪ್ಲಾನ್ ಬೇಡ, ನಿನ್ನ ಪ್ಲಾನ್ ಪ್ರಕಾರ ನನ್ನನ್ನು ಕೊಂಡು ಹೋಗು. ಯಾವಾಗ ನಾವು ದೇವರ ಪ್ಲಾನ್ ಪ್ರಕಾರ ಹೋಗ್ತೇವೋ ದೇವರು ನಮಗೆ ಶ್ರೇಷ್ಠವಾದದ ನೀಡುತ್ತಾನೆ. ಹಲ್ಲೆಲೂಯಾ. ನೋಡಿ, ನೋಹನ ನೋಡಿ, ಆ ಟೈಮಲ್ಲಿ ಅವರು ಬೇಕಾದಾಗೆ ಮಾಡುತ್ತಿರುವಾಗ ಹಲ್ಲೆಲೂಯಾ ದೇವರ ಕೋಪ ಅಲ್ಲಿ ಭೂಮಿಯ ಮೇಲೆ ಬರ್ತಾ ಉಂಟು. ಅಂದ್ರೆ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಜನರು ದೇವರಿಗೆ ಇಂಪಾರ್ಟೆಂಟ್ ಕೊಡುವುದಕ್ಕಿಂತ ಹೆಚ್ಚಾಗಿ ಯಾರಿಗೆ ಇಂಪಾರ್ಟೆಂಟ್ ಕೊಟ್ಟರು? ಲೋಕದ ವಿಷಯದಲ್ಲಿ, ಲೋಕದ ಕ್ರಿಯೆಗಳ ಬಗ್ಗೆ ಹೆಚ್ಚು ಗಮನ ವಹಿಸಲಿಕ್ಕೆ ಶುರು ಮಾಡಿದ್ರು. ನೀವು ನೋಡಿ, ಮತ್ತಾಯನ ಬರೆಸುವಾರ್ತೆ 24ನೇ ಅಧ್ಯಾಯ 37ನೇ ವಾಕ್ಯವನ್ನು ಓದ್ರಿ. ಮತ್ತಾಯನ ಬರೆಸುವಾರ್ತೆ 24ನೇ ಅಧ್ಯಾಯ 37ನೇ ವಾಕ್ಯ. ಅಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾರೆ ನೋಡಿ. ನೋಹನ ದಿವಸಗಳು ಹೇಗಿದ್ದವು ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಇರುವುದು. ಯೇಸು ಸ್ವಾಮಿ ಹೇಗೆ ಬರ್ತಾರೆ, ಅದು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಇಲ್ಲಿ? ನೋಹನ ಕಾಲಕ್ಕೆ ಯೇಸು ಸ್ವಾಮಿ ಹೋಲಿಸ್ತಾ ಇದ್ದಾರೆ. ಏನು ಹೇಗೆಂದರೆ ನೋಡಿ, ಜಲಪ್ರಳಯಕ್ಕೆ ಮುಂಚಿನ ದಿನದಲ್ಲಿ, ನೋಹನು ನಾವೆಯ ದಿನದಲ್ಲಿ ಸೇರಿದ ತನಕ ಜನರೇನ್ ಮಾಡ್ತಿದ್ರು? ಉಣ್ಣುತ್ತಾ, ಕುಡಿಯುತ್ತಾ, ಮದುವೆ ಮಾಡಿಕೊಳ್ಳುತ್ತಾ, ಪ್ರಳಯದ ನೀರು ಬಂದು ಎಲ್ಲರನ್ನು ಬಡಕೊಂಡು ಹೋಗುವ ತನಕ ಏನು ತಿಳಿಯದೇ ಇದ್ದರಂತೆ. ನೋಡಿ, ಅಲ್ಲಿ ಒಂದು ಪಾಯಿಂಟ್ ಹಾಕಿದ್ದಾರೆ. ಏನು ಗೊತ್ತಿಲ್ಲ, ಮದುವೆ ಮಾಡುತ್ತಾ ಮಾಡಿಸಿಕೊಳ್ಳುತ್ತಾ ಇದ್ದಾರೆ ಎಂದಾಗಿ. ದೇವರ ವಾಕ್ಯದ ಪ್ರಕಾರ ಮದುವೆ ಮಾಡುವುದು ತಪ್ಪಲ್ಲ, ಮದುವೆ ಮಾಡಿಕೊಳ್ಳುವುದು ತಪ್ಪಲ್ಲ, ಊಟ ಮಾಡುವುದು ತಪ್ಪಲ್ಲ, ಅಲ್ಲಿ ತಿನ್ನುವುದು ತಪ್ಪಲ್ಲ. ಆದ್ರೆ ಇಲ್ಲಿ ಆ ಕಾಲದಲ್ಲಿ ಏನ್ ಮಾಡ್ತಿದ್ರು ಗೊತ್ತುಂಟ? ದೇವರಿಗಿಂತ ಹೆಚ್ಚಾಗಿ ಬೇರೆ ಕಾರ್ಯಕ್ರಮಕ್ಕೆ ಅವರೇನು ಇಂಪಾರ್ಟೆಂಟ್ ಕೊಟ್ಟಿದ್ರು. ಇವತ್ತು ಸಹ ಹಾಗೆ ಅಲ್ಲ, ಮದುವೆಯಲ್ಲಿ ದೇವರಿಗೆ ಎಷ್ಟು ಸಮಯ ಕೊಡ್ತಾ ಇದ್ದೇವೆ ನಾವು? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರನ್ನು ಒಂದು ಸೈಡಿಗೆ ಇಡುವುದು, ಹಲ್ಲೆಲೂಯಾ, ಬಾಕಿ ಕಾರ್ಯಕ್ರಮ ಮಾಡ್ತಾ ಇದ್ರು. ಹಲ್ಲೆಲೂಯಾ. ಇವತ್ತು ಸಹ ಅದೇ ಕಡೆ ಕಾಲವಾಗಿದೆ. ಮನುಷ್ಯ ಕುಮಾರನು ಹತ್ತಿರವಾಗ್ತಾ ಇದ್ದಾನೆ. ಅವನು ಬರುವಾಗ ಇದೇ ಲೋಕದಲ್ಲಿ ನಡೆಯುತ್ತಾ ಉಂಟು ಪ್ರಿಯರೇ. ಹಲ್ಲೆಲೂಯಾ. ದೇವರಿಗಿಂತ ಹೆಚ್ಚಾಗಿ ಲೋಕಕ್ಕೆ ಇಂಪಾರ್ಟೆಂಟ್ ಕೊಡ್ತಾರೆ. ನಾನು ಹೇಳ್ತೇನೆ, ಲೋಕವನ್ನು ಪ್ರೀತಿಸಬೇಡ್ರಿ. ಯಾರು ಲೋಕವನ್ನು ಪ್ರೀತಿಸ್ತಾನೆ ಅವನು ದೇವರನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಸತ್ಯವೇದ ಹೇಳ್ತದೆ. ಇವತ್ತು ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ನೀವು ಮೊದಲು ದೇವರನ್ನು ಪ್ರೀತಿಸುವುದಾದರೆ ನಿಮ್ಮ ಹಿತಕ್ಕಾಗಿ ಎಲ್ಲ ಕಾರ್ಯ ದೇವರು ಅನುಕೂಲವಾಗಿ ದೇವರು ಮಾರ್ಪಡಿಸುವವನಾಗಿದ್ದಾನೆ. ನೋಡಿ, ಅಲ್ಲಿ ನೋಡಿ, ಎಲ್ಲರೂ ಪ್ರೀತಿಸುತ್ತಿರುವಾಗ ನೋಹನು ಮಾತ್ರ ಒಂದು ಪ್ರತ್ಯೇಕಿಸಲ್ಪಟ್ಟ ವ್ಯಕ್ತಿಯಾಗಿ ಅಲ್ಲಿ ಕಂಡು ಬಂದ. ಇವತ್ತು ಎಷ್ಟು ಜನ ಇಲ್ಲಿ ಪ್ರತ್ಯೇಕಿಸಲ್ಪಟ್ಟಿದ್ದೀರಿ? ಕರ ಎತ್ತಿ ದೇವರಿಗೆ ಸ್ತೋತ್ರ. ನಾನು ನೀನು ಪ್ರತ್ಯೇಕಿಸಲ್ಪಟ್ಟವರಾದ್ರಿಂದ ಇವತ್ತು ನಾನು ನೀನು ದೇವರಿಗೆ ಪ್ರಿಯರಾದವರಾಗಿದ್ದೇವೆ, ಅಮೂಲ್ಯರಾಗಿದ್ದೇವೆ. ಅದಕ್ಕೋಸ್ಕರ ದೇವರು ನಮ್ಮನ್ನು ಎಲ್ಲ ಪರಿಸ್ಥಿತಿಯಿಂದ ಉಳಿಸಲಿಕ್ಕೆ ಇವತ್ತು ಶಕ್ತನಾಗಿದ್ದಾನೆ. ಅಲ್ಲಿ ನೋಹನ ಬಗ್ಗೆ ನಾವು ನೋಡುವುದಾದರೆ ಅವನು ತಿಳಿದು ಪಾಪ ಮಾಡಲಿಲ್ಲ. ಯಾವುದು ಸಹ ತಿಳಿಯದೆ ಪಾಪ ಮಾಡಿರ್ಬೋದು, ತಿಳಿದು ಯಾವುದೇ ಪಾಪ ಮಾಡಲಿಲ್ಲ. ಅಲ್ಲಿ ತಿಳಿದು ಮಾಡುವ ಪಾಪ ಬೇರೆ, ತಿಳಿಯದೆ ಮಾಡುವ ಪಾಪಗಳು ಬೇರೆ. ಆದ್ರೆ ನೋಹನ ವಿಷಯ ನೋಡುವಾಗ ಅವನು ದೇವರನ್ನು ನಂಬಿಕೆ ಇಟ್ಟಿದ್ದ, ದೇವರನ್ನು ಯಾವಾಗಲೂ ಏನ್ ಮಾಡ್ತಿದ್ದ, ಅವನು ಫಾಲೋ ಮಾಡ್ತಾ ಇದ್ದ. ಸತ್ಯವೇದದಲ್ಲಿ ನಾವು ನೋಡುವುದಾದ್ರೆ ನಮ್ಮ ಕ್ಯಾರೆಕ್ಟರ್ ಅದು ದೇವರು
ಅಧ್ಯಾಯದಲ್ಲಿ 11ನೇ ವಾಕ್ಯವನ್ನು ಓದ್ರಿ. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 11ನೇ ವಾಕ್ಯ. ಆ ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ, ಈಗ ಬೇಗ ಬರುತ್ತೇನೆ. ನೋಡಿ, ಯೇಸು ಸ್ವಾಮಿ ಹೇಳಿದ ಮಾತು. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ಲೋಕದವರು ಏನು ಮಾಡ್ತಾರೆ ಅವರು ಮಾಡಲಿ, ಆದ್ರೆ ನನಗೆ ನಿನಗೆ ಒಂದು ದೇವರು ವಾಗ್ದಾನ ಮಾಡಿದ್ದಾನೆ ಅಂತ ಹೇಳಿದ್ರೆ, ನಾನಿನ್ನು ದೇವರ ಗರ್ಭಗುಡಿ ಆದ್ರಿಂದ ನಾನಿನ್ನು ದೇವರು ಹೇಳಿದಾಗೆ ನಡೆಯಬೇಕೆಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾರೆ. ಆ ಕಾಲದಲ್ಲಿ ನೋಡಿ, ನೋಹನ ಬಗ್ಗೆ ಹೇಳುವುದಾದ್ರೆ ಅವನು ದೇವರ ಜೊತೆ ನಡೆದನು ಎಂಬುದಾಗಿ ವಾಕ್ಯ ಹೇಳ್ತಾರೆ. ದೇವರ ಜೊತೆ ಒಂದು ಕಾಂಪ್ರಮೈಸ್ ಮಾಡ್ತಾ ಇದ್ದಾನೆ. ವಾಕ್ಯದ ಸಂಗಡ ಒಂದು ಕಾಂಪ್ರಮೈಸ್ ಅಂದ್ರೆ ದೇವರನ್ನು ಬಿಟ್ಟು ಯಾವುದನ್ನು ಹೋಗುವುದಿಲ್ಲ, ವಾಕ್ಯವನ್ನು ಬಿಟ್ಟು ಎಡಕ್ಕೆ ಬಲಕ್ಕೆ ತಿರುಗುವುದಿಲ್ಲ. ದೇವರೊಂದಿಗೆ ನಡೆದ ಒಂದು ವ್ಯಕ್ತಿ ಯಾರಾಗಿದ್ದ? ನೋಹನಾಗಿದ್ದ. ಸತ್ಯವೇದ ದೇವರಿಂದ ಹುಟ್ಟಿದವನು ಪಾಪ ಮಾಡಲಾರನು. ಹೌದಾ? ಪ್ರೇಸ್ ದಿ ಲಾರ್ಡ್. ಸತ್ಯವೇದ ಹೇಳ್ತದೆ, 1 ಯೋಹನ 3:9 ನಾವು ನೋಡ್ತೇವೆ, ದೇವರಿಂದ ಯಾರು ಹುಟ್ಟುತ್ತಾರೆ ಅವರು ಪಾಪ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ನೀವು 1 ಯೋಹನ 5:4 ನಾವು ನೋಡ್ತೇವೆ, 1 ಯೋಹನ 5:4 ದೇವರಿಂದ ಹುಟ್ಟಿದವರು ಹೊರತು ಲೋಕವನ್ನು ಗೆಲ್ಲುವವರು ಯಾರಿದ್ದಾರೆ ಎಂಬುದಾಗಿ. ಲೋಕವನ್ನು ಗೆಲ್ಲುವಂಥದ್ದು ನಮ್ಮ ನಂಬಿಕೆ ಎಂಬುದಾಗಿ ಅಲ್ಲಿ ಸತ್ಯವೇದ ಹೇಳ್ತದೆ. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ನಾವು ಲೋಕವನ್ನು ಗೆಲ್ಲಬೇಕಾ? ನಾವು ದೇವರ ಮೇಲೆ ನಂಬಿಕೆ ಇಡಬೇಕು. ಇವತ್ತು ನಾನು ಹೇಳ್ತೇನೆ, ಲೋಕದಲ್ಲಿ ನಿನಗೆ ಶೋಧನೆಗಳು ಬರ್ತದೆ, ಹೋರಾಟಗಳು ಬರ್ತದೆ, ಸಮಸ್ಯೆಗಳು ಬರ್ತದೆ, ಆದ್ರೆ ನೀನು ನಂಬುವಾಗ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ನೀನು ಅದರ ಮೇಲೆ ಜಯವನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಿ ಸತ್ಯವೇದ ಹೇಳ್ತದೆ ಏನಂತ ಹೇಳಿದ್ರೆ ನೋಹನು ಏನಾಗಿದ್ದ? ನೀತಿವಂತನಾಗಿದ್ದ ಎಂಬುದಾಗಿ. ನೋಡಿ, ಆ ನೋಹ ಆ ಸಮಯದಲ್ಲಿ ದೇವರ ಶಬ್ದವನ್ನು ಕೇಳ್ತಾ ಇದ್ದಾನೆ. ಏನು ಶಬ್ದ ಅಂತ ಹೇಳಿದ್ರೆ, ದೇವರು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾನು ಜಲಪ್ರಳಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ನಾನು ಉಂಟು ಮಾಡಿದ ಈ ಲೋಕವನ್ನು ನಾಶ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಆಮೇಲೆ ಅಲ್ಲಿ ನೋಹನಿಗೆ ನೀತಿವಂತನಾದ್ರಿಂದ ಆ ವಿಷಯ, ನೀತಿವಂತನಾದ ನೋಹನಿಗೆ ದೇವರು ಹೇಳ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಾವು ನೀನು ನೀತಿವಂತರಾಗಿರುವುದಾದ್ರೆ ಮುಂದೆ ಆಗುವ ಸಂಗತಿಯನ್ನು ದೇವರು ನಮಗೆ ಮೊದಲೇ ತಿಳಿಸ್ತಾನೆ. ಎಷ್ಟು ಜನ ನಂಬ್ತೀರಿ ಇವತ್ತು? ಹಲ್ಲೆಲೂಯಾ. ನಮ್ಮ ದೇವರು ನೀತಿವಂತರ ಪಕ್ಷವಾಗಿರುತ್ತಾನೆ. ಹಲ್ಲೆಲೂಯಾ. ದೇವರ ದಯೆ ಅವನ ಮೇಲೆ ಇರುತ್ತದೆ, ದೇವರ ಕರುಣೆ ಅವನ ಮೇಲೆ ಇರುತ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಅಂತ ಹೇಳಿದ್ರೆ, ನಿನ್ನ ದಯೆಯು ನನಗೆ ದೊಡ್ಡ ಪುರಾಣಿಯಾಗಿ ಆವರಿಸುತ್ತದೆ ಎಂಬುದಾಗಿ. ಸತ್ಯವೇದ ಹೇಳ್ತದೆ 18 ಹೇಳ್ತದೆ, ನಿನ್ನ ಕೃಪಾ ಕಟಾಕ್ಷ ನನಗೆ ದೊಡ್ಡ ಸ್ಥಿತಿಯನ್ನು ಉಂಟು ಮಾಡಿದೆ ಎಂಬುದಾಗಿ. ದೇವರ ಕೃಪೆ ನಮಗೆ ಬಹಳ ಬೇಕು ಪ್ರಿಯರೇ, ದೇವರ ದಯೆ ನಮಗೆ ಬೇಕು ಪ್ರಿಯರೇ. ಇವತ್ತು ನಾನು ಹೇಳ್ತೀನಿ, ನಾವು ಉಳಿದಿರುವುದು ಅದು ದೇವರ ಕರುಣೆಯಿಂದಲೇ, ದೇವರ ದಯದಿಂದಲೇ. ಅಲ್ಲಿ ಎಲ್ಲರನ್ನು ದೇವರು ಸಾಯಿಸಲಿಕ್ಕೆ ತೀರ್ಮಾನ ಮಾಡ್ತಾ ಇದ್ದಾನೆ. ಆದ್ರೆ ಒಬ್ಬನೇ ಒಬ್ಬ ವ್ಯಕ್ತಿ, ಯಾರದು? ನೋಹ. ನೋಹನನ್ನು ನೋಡಿ ಅವನ ಮೇಲೆ ದೇವರ ದಯೆ ಇಳಿದು ಬರ್ತಾ ಉಂಟು. ಹಲ್ಲೆಲೂಯಾ. ಆಗ ದೇವರು ನೋಹನಿಗೆ ಏನ್ ಮಾಡ್ತಾರೆ ಗೊತ್ತುಂಟಾ? ಒಂದು ನೀನು ನಾವೆಯನ್ನು ತಯಾರು ಮಾಡಬೇಕು. ಏನು? ನಾವೆಯನ್ನು ತಯಾರು ಮಾಡಬೇಕು. ಅದು ಹೇಗೆ ತಯಾರು ಮಾಡಬೇಕು? ಒಂದು ತುರಾಯಿ ಮರದಿಂದ ನೀನೇನ್ ಮಾಡ್ಬೇಕು? ಅದನ್ನು ಸಿದ್ಧ ಮಾಡಬೇಕು. ದೇವರು ಹೇಳಿದ್ದು ಯಾರಿಗೆ? ನೋಹನಿಗೆ ಹೇಳಿದ್ದು. ನೀನು ಯಾಕಂತ ಹೇಳಿದ್ರೆ, ಜಲಪ್ರಳಯ ಬರುವಾಗ ಇದನ್ನು ಮಾಡಿ ನಿನ್ನ ಕುಟುಂಬ ಅದರೊಳಗೆ ಸೇರಿದ್ರೆ ಏನಾಗ್ತದೆ? ರಕ್ಷಣೆ ಹೊಂದುತ್ತದೆ. ದೇವರು ಹೇಳಿದ ಮಾತು ನೋಹನಿಗೆ ಹೇಳಿದ್ರು. ನೋಡಿ ಪ್ರಿಯರೇ, ಅದುವರೆಗೆ ಯಾರು ಸಹ ನಾವೆಯನ್ನು ಕಟ್ಟಲಿಲ್ಲ. ಫಸ್ಟ್ ಟೈಮ್ ನಾವೆಯನ್ನು ಕಟ್ಟುವುದಲ್ಲಿ, ನಾವೇ ಕಟ್ಟಲಿಕ್ಕೆ ನೋಹನಿಗೆ ಸಹ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ದೇವರು ಹೇಳಿದ್ರೆ ಏನ್ ಮಾಡಿದ್ರೇನು? ದೇವರು ನೋಹನಿಗೆ ಏನ್ ಹೇಳಿದ್ರು? ನಾವೇನು ನೀನು ಕಟ್ಟು ಎಂಬುದಾಗಿ. ಇವನೇನು ಮಾಡಿದ? ದೇವರ ಮಾತಿಗೆ ವಿಧೇಯನಾದ. ಇವನಿಗೆ ಕಟ್ಟಲಿಕ್ಕೆ ಗೊತ್ತಿಲ್ಲ, ಬಟ್ ದೇವರು ಹೇಳಿದ ಕಟ್ಟು ಅಂತ. ನೋಡಿ, ಆಗ ಅವನು ಕಟ್ಟಲಿಕ್ಕೆ ಶುರು ಮಾಡಿದ. ದೇವರು ಹೇಳಿದ ಹಾಗೆ ಕಟ್ಟಿದ. ಎಷ್ಟು ಉದ್ದ, ಎಷ್ಟು ಅಗಲ, ಅದೇ ರೀತಿ ಏನು ಮಾಡಿದ? ಅವನು ಕಟ್ಟಲಿಕ್ಕೆ ಶುರು ಮಾಡಿದ. ನಾನು ವಿಷಯ ಇಲ್ಲ ಅಲ್ಲಿ, ನಿನ್ನ ಜ್ಞಾನ ದೇವರಿಗೆ ಇಂಪಾರ್ಟೆಂಟ್ ತರುವುದಿಲ್ಲ. ನೀನು ದೇವರಿಗೆ ವಿಧೇಯನಾಗುವುದಾದ್ರೆ ನಿನಗೆ ಬೇಕಾದದನ್ನು ದೇವರು ಮಾಡುವವನಾಗಿದ್ದಾರೆ. ಎಷ್ಟು ಜನ ನಂಬ್ತೀರಿ? ಆಮೇಲೆ ಹಲ್ಲೆಲೂಯಾ. ನೋಹನಿಗೆ ಕಟ್ಟುವ ಜ್ಞಾನ ಇರಲಿಲ್ಲ, ಆದ್ರೆ ಆ ಜ್ಞಾನ ದೇವರು ಕೊಟ್ಟರೆ. ಇಲ್ಲಿದ್ದ ಕೆಲವರಿಗೆ, ದೇವರ ಮಕ್ಕಳೇ, ನಿನಗೆ ಕೆಲವು ಜ್ಞಾನ ಕಡಿಮೆ ಆಗಿದ್ರೆ ಇವತ್ತು ನನ್ನ ದೇವರು ಜ್ಞಾನವನ್ನು ಕೊಟ್ಟು ನಿನ್ನನ್ನು ಸನ್ಮಾನಿಸುವ ದೇವರವರಾಗಿದ್ದಾನೆ. ಅಲ್ಲಿ ನಾವು ದೇವರ ಜ್ಞಾನದಲ್ಲಿ ಬೆಳೆಯುವಾಗ ದೇವರು ನಮಗೆ ಜ್ಞಾನವನ್ನು ಕೊಡುತ್ತಾನೆ. ಆಮೇಲೆ ಅಲ್ಲಿ ಫಸ್ಟ್ ಟೈಮ್ ನಾವೇ ಕಟ್ಟುವುದು. ದೇವರ ವಾಕ್ಯ ಏನಿರ್ತದೆ ಗೊತ್ತಿಲ್ಲ, ದೇವರ ಅಭಿಷೇಕ ಹೊಂದಿದವರಿಗೆ ಉಪದೇಶ ಮಾಡುವ ಅಗತ್ಯ ಇಲ್ಲ. ಯಾಕೆ? ಅಭಿಷೇಕ ನಮಗೆ ಏನ್ ಮಾಡ್ತದೆ? ಜ್ಞಾನವನ್ನು ಕೊಡುತ್ತದೆ. ಇವತ್ತು ಇಲ್ಲಿದ್ದ ಕೆಲವರ ವಿಷಯದಲ್ಲಿ ದೇವರ ಆತ್ಮರು ಮಾತನಾಡ್ತಿದ್ದಾರೆ, ನಿನಗೆ ಜ್ಞಾನವನ್ನು ನಾನು ಕೊಡುತ್ತೇನೆ ಎಂಬುದಾಗಿ. ಅಲ್ಲಿ ಯಾರೆಲ್ಲ ದೇವರ ಜೊತೆ ನಡೀತಾರೆ ಅವರಿಗೆ ದೇವರು ಜ್ಞಾನವನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ನೋಡಿ, ಆ ಸಮಯದಲ್ಲಿ
ದೇವರು ಅವನೊಂದಿಗೆ ಮಾತನಾಡ್ತಾ ಇದ್ದಾನೆ ಏನಂತ ಹೇಳಿದ್ರೆ, ನಾನು ಜಲಪ್ರಳಯವನ್ನು ಲೋಕಕ್ಕೆ ತರಲಿಕ್ಕೆ ಹೋಗ್ತಾ ಇದ್ದೇನೆ. ಆಗ ನೋಹನ್ ಏನ್ ಮಾಡ್ತಾನೆ ಗೊತ್ತುಂಟಾ? ನೀವು 2 ಪೇತ್ರ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯ ಬಂದು ನೋಡಿ. 2 ಪೇತ್ರ 2ನೇ ಅಧ್ಯಾಯ 5ನೇ ವಾಕ್ಯ. ಆತನು ಭಕ್ತಿಹೀನರಾದ ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದರು. ನೋಡಿ, ಸುನೀತಿಯನ್ನು ಸಾರುವವನಾದ ನೋಹನನ್ನು ಅವರೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು. ನೋಡಿ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಅಲ್ಲಿ ಅವರು ನಾವೇನು ಕಟ್ಟುತ್ತಾ ಇದ್ದಾರ, ನಾವೇನು ಕಟ್ಟುತ್ತಿರುವಾಗ ದೇವರು ಏನು ಹೇಳಿದ್ರು, ಲೋಕವನ್ನು ನಾಶ ಮಾಡ್ತೇನೆ ಅಂತ. ನಾಶ ಮಾಡ್ತೇನೆ ಅಂತ ಹೇಳುವಾಗ ನೋಹ ಈ ಒಂದು ನಾವೇನು ಕಟ್ಟುತ್ತಾನೆ ಅಷ್ಟೇ ಇರಲಿಲ್ಲ, ಏನ್ ಮಾಡ್ತಿದ್ದ ಅವನು? ಸುವಾರ್ತೆ ಸಾರಲಿಕ್ಕೆ ಶುರು ಮಾಡಿದ. ಎಂತ ಸುವಾರ್ತೆ ಸಾರಲಿಕ್ಕೆ ಹೋದ? ಜಲಪ್ರಳಯ ಆಗ್ಲಿಕ್ಕೆ ಉಂಟು, ನೀವು ರಕ್ಷಣೆ ಹೊಂದಬೇಕಂದ್ರೆ ಎಲ್ಲಿ ಬರಬೇಕು? ನಾವೇ ಒಳಗೆ ಬರಬೇಕು, ನಾವೇ ಒಳಗೆ ಬಂದ್ರೆ ನೀವು ಸೇಫ್ ಆಗ್ತೀರಿ ಎಂಬುದಾಗಿ ಅವನು ಏನ್ ಮಾಡಿದ? ಸುನೀತಿಯ ಸುವಾರ್ತೆಯನ್ನು ಮಾಡಿದ. ಆದ್ರೆ ಅಲ್ಲಿಂದ ಜನರು ಏನ್ ಮಾಡಿದ್ರು? ಇವನು ಕೇಳಲಿಲ್ಲ, ಇವನ ಮಾತನ್ನು ಕೇಳಲಿಲ್ಲ. ಸತ್ಯವೇದ ಪಂಡಿತರ ಪ್ರಕಾರ ಇವನು ಎಷ್ಟು ವರ್ಷ ಸುವಾರ್ತೆ ಸಾರಿದ ಗೊತ್ತಿಲ್ಲ? 120 ವರ್ಷ ತನಕ, 70ರಿಂದ 120 ವರ್ಷ ತನಕ ಸುವಾರ್ತೆ ಸಾರಿದ. ಆಮೇಲೆ ಹಲ್ಲೆಲೂಯಾ, ಅಷ್ಟು ವರ್ಷ ಅವನು ಸುವಾರ್ತೆ ಸಾರಿದ. ಆದ್ರೆ ಯಾರು ಸೇವ್ ಮಾಡಲಿಲ್ಲ, ರಕ್ಷಣೆ ಹೊಂದಲಿಲ್ಲ. ಯಾಕೆ ಗೊತ್ತುಂಟ? ಅದುವರೆಗೆ ಅಲ್ಲಿ ಮಳೆ ಬರಲಿಲ್ಲ. ಭೂಮಿ ಉಂಟಾದ ನಂತರ ಅಲ್ಲಿ ಮಳೆ ಬರಲಿಲ್ಲ. ಈಗ ಮಳೆ ಬರ್ತದೆ ಅಂತ ಹೇಳಿದ್ರೆ ಯಾರು ನಂಬ್ತಾರ? ಮಳೆ ಕಾಣಲಿಲ್ಲ. ಅಲ್ಲಿ ದೇವರ ದೊಡ್ಡ ಮಳೆ ಬರ್ತದೆ, ನಾಶ ಆಗ್ತದೆ ಅಂತ ಹೇಳುವಾಗ ಯಾರು ಸಹ ನಂಬಲೇ ಇಲ್ಲ, ಬಿಲೀವ್ ಮಾಡಲಿಲ್ಲ. ಅವರವರ ಕೆಲಸ ಮಾಡ್ತಿದ್ರು, ಮದುವೆ ಮಾಡಿಸಿಕೊಳ್ತಿದ್ರು. ಹಲ್ಲೆಲೂಯಾ, ಯಾರು ಸಹ ಅದನ್ನು ಏನ್ ಮಾಡಲಿಲ್ಲ, ನಂಬಲೇ ಇಲ್ಲ. ನೋವನ್ನು ನೋಡಿ ಹುಚ್ಚ ಅಂತ ಕರೆದು, ಮಳೆ ಬರ್ತಾ ಇಲ್ಲ, ಏನ್ ಬರ್ತಿದ್ದ ನೀವು, ನಾವೇನು ಕಟ್ತಾ ಇದ್ದಾರೆ ನೋಡಿ. ಅಂತ ಸಮಯದಲ್ಲಿ ಏನು ಗುರುತಿಲ್ಲ, ಕುರುವಿಲ್ಲ. ಅಂತ ಸಮಯದಲ್ಲಿ ಅವನು ನಾವೇನು ಕಟ್ಟಿದ ನಿಮಿತ್ತವಾಗಿ ದೇವರಿಗೆ ಅವನನ್ನು ನೋಡಿ ಬಹಳ ಸಂತೋಷವಾಯಿತು. ಅಂದ್ರೆ ಅವನು ದೇವರ ನಂಬಿದ. ಇವತ್ತು ಎಷ್ಟು ಜನ ದೇವರ ನಂಬ್ತಾ ಇದ್ರಿ? ನಾನು ಹೇಳ್ತೇನೆ, ನೀನು ನಿನ್ನ ಕುಟುಂಬದವರು ದೇವರ ರಕ್ಷಣೆ ಹೊಂದುವಂತೆ ಮಾಡ್ತಾನೆ. ಅಲ್ಲಿ ಬೇರೆ ಯಾರು ರಕ್ಷಣೆ ಹೊಂದಿಲ್ಲ, ಅವನು ಮತ್ತು ಅವನ ಮನೆಯವರು ರಕ್ಷಣೆ ಹೊಂದಿದ್ದಾರೆ ಅಂತ ವಾಕ್ಯ ಹೇಳ್ತಾರೆ. ನೋಡಿ ಎಂಥ ಒಂದು ನಂಬಿಕೆ ನೋಡಿ, ನೋವನ ನಂಬಿಕೆ ನೋಡಿ. ಇವತ್ತು ಸಹ ಹಾಗೆ ಕಡೆಯ ಕಾಲದಲ್ಲಿ ನಾವು ಇದ್ದೇವೆ. ಇವತ್ತು ಸಹ ಎಲ್ಲ ಕಡೆ ಸುವಾರ್ತೆ ಸಾರ್ತಾರೆ, ಯೇಸು ಸ್ವಾಮಿ ಬರ್ತಾನೆ. ಆಮೇಲೆ ಅಲ್ಲಿ ಸುವಾರ್ತೆ ಸಾರ್ತಾ ಇದ್ದಾರೆ. ಆದ್ರೆ ಕೆಲವರೆಲ್ಲ ನಂಬ್ತಾ ಇಲ್ಲ, ಕೆಲವರೆಲ್ಲ ನಂಬ್ತಾ ಇದ್ದಾರೆ. ಇವತ್ತು ದೇವರ ಮಗಳೇ, ನೋಹನ ಕಾಲ ಜಲಪ್ರಳಯದಲ್ಲಿ ಹೋಯಿತು. ಅಲ್ಲಿ ಆಗ ಏನಾಗ್ತಿತ್ತು ಅಂತ ಹೇಳಿದ್ರೆ, ನೀವು ಅದರಲ್ಲಿ ಸಹ ಲೂಕನ ಬರೆದ ಸುವಾರ್ತೆ 17:26ನೇ ವಾಕ್ಯ ಓದುವುದಾದ್ರೆ, 17:26 ಲೂಕ. ನೋಹನ ದಿವಸದಲ್ಲಿ ನಡೆದ ಹಾಗೆ ಮನುಷ್ಯ ಕುಮಾರನ ದಿನದಲ್ಲಿ ನಡೆಯುತ್ತದೆ. ನೋಹನು ನಾವೆಯನ್ನು ಸೇರಿದ ದಿನದ ತನಕ ಜನರು ಊಟ ಮಾಡ್ತಿದ್ರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಳ್ಳುತ್ತಿದ್ದರು. ಆಗ ಜಲಪ್ರಳಯ ಬಂದು ಎಲ್ಲವನ್ನು ನಾಶ ಮಾಡಿದಂತೆ. ಹೌದಾ? ನೋಡಿ, ಇಲ್ಲಿ ಪದೇ ಅದು ಯಾಕೆ ಅಂತಿದ್ರು? ಊಟ ಮಾಡ್ತಿದ್ರು ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ನೀವು ನೋಡುವುದಾದ್ರೆ ಮದುವೆ ಹೋದ ಕೂಡಲೇ ಫಸ್ಟ್ ಏನ್ ಕೇಳ್ತಾರೆ? ಊಟ ಹೇಗಿತ್ತು ಅಂತ ಹೇಳುದಿಲ್ಲ. ಫಸ್ಟ್ ಊಟ ಹೇಗಿತ್ತು ಅಂತ ಕೇಳ್ತಾರೆ. ಈಗ ನೋಡಿ, ಯೂಟ್ಯೂಬ್ ಅಲ್ಲಿ ನೋಡಿ, ಊಟದ ಬಗ್ಗೆ ನೋಡುವುದಾದ್ರೆ ಅನೇಕ ಚಾನಲ್ಗಳೇ ಮಾಡಿದ್ದಾರೆ ತುಂಬಾ. ಅಂದ್ರೆ ಯಾವುದಕ್ಕೆ ಇಂಪಾರ್ಟೆಂಟ್? ಊಟ. ದೇವರ ವಾಕ್ಯದ ಬಗ್ಗೆ ಇಂಪಾರ್ಟೆಂಟ್ ಇಲ್ಲ, ಅಲ್ಲಿ ದೇವರ ಬಗ್ಗೆ ಇಂಪಾರ್ಟೆಂಟ್ ಇಲ್ಲ, ಊಟ ಒಳ್ಳೆಯದ. ಆಮೇಲೆ ಅದೇ ಸ್ಥಿತಿ ಕೊನೆಯ ಕಾಲದಲ್ಲಿ, ನೋಹನ ಕಾಲದಲ್ಲಿತ್ತು. ಅದೇ ಈ ಕಾಲದಲ್ಲಿ ನಡೆಯುತ್ತಾ ಉಂಟು ಪ್ರಿಯ. ಹಲ್ಲೆಲೂಯಾ. ಆದ್ರೆ ನೋಹ 120 ವರ್ಷ, ನೀವು ಹೇಳ್ಬೋದು 120 ವರ್ಷ ಹೇಗೆ ಹೇಳ್ತೀರ ಅಂತ ಹೇಳಿದ್ರೆ, ನೀವು ಅದೇ 6ನೇ ಅಧ್ಯಾಯದಲ್ಲಿ, ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ನೀವು ಓದುದಾದ್ರೆ, ಅಲ್ಲಿ ದೇವರು ಏನ್ ಮಾಡಿದ್ರು ಗೊತ್ತಾ? ಅವರಿಗೆ ತುಂಬಾ ಆಯುಷ್ಯ ಇತ್ತು. ನೋಹನಿಗೆ ಎಷ್ಟು ವರ್ಷ ಗೊತ್ತಿಲ್ಲ? ಇದು ನಾವೇ ಕಟ್ಟುವಾಗ 600 ವರ್ಷ, 600 ಇಯರ್ಸ್, ಅವನಿಗೆ 600 ವರ್ಷ. ಈ ಟೈಮಲ್ಲಿ ಅವನು 120 ವರ್ಷ ಏನ್ ಮಾಡಿದ? ಸುವಾರ್ತೆ ಸಾರಿದಲ್ಲ, ಯಾರು ನಂಬಲಿಲ್ಲಲ್ಲ.
ಆಗ ದೇವರು ಏನ್ ಮಾಡಿದ್ರು ಗೊತ್ತಿಲ್ಲ, ಮನುಷ್ಯನ ಆಯುಷ್ಯ ಎಷ್ಟು ಮಾಡಿದ್ರು ಗೊತ್ತಿಲ್ಲ, 120 ವರ್ಷ ಮಾಡಿದ್ರು. ಇಲ್ಲದಿದ್ರೆ ಆಯುಷ್ಯ ಜಾಸ್ತಿ ಇರ್ತಿತ್ತು. ಅವರು 120 ವರ್ಷ ಸುವಾರ್ತೆ ಸಾರುವಾಗ ಇವರು ಏನ್ ಮಾಡಿದ್ರು, ಕೇಳಲೇ ಇಲ್ಲ. ಎಷ್ಟು ಅಪರ್ಚುನಿಟಿ ದೇವರು ಕೊಟ್ಟರು. ಇವತ್ತು ನಮಗೆ ದೇವರು ಅಪರ್ಚುನಿಟಿ ಕೊಟ್ಟಿದ್ದಾರೆ ಅನೇಕರಿಗೆ ಸುವಾರ್ತೆ ಹೇಳಲಿಕ್ಕೆ. ಇವತ್ತು ಅನೇಕರು ಯವನಸ್ಥ ಮಕ್ಕಳು ರಕ್ಷಣೆ ಹೊಂದುತ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ ಹೇಳ್ತೇನೆ, ಹಲ್ಲೆಲೂಯಾ. ಇವತ್ತು ಅನೇಕರು ಅನ್ಯರು ಎಲ್ಲ ಜಾತಿಯವರು ದೇವರ ಸುವಾರ್ತೆಯನ್ನು ನಂಬಿ ಇವತ್ತು ರಕ್ಷಣೆ ಬಂದಿದ್ದಾರೆ. ನಾನು ಹೇಳ್ತೀನಿ, ಯೇಸು ಸ್ವಾಮಿ ಬೇಗನೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ನಂಬಬೇಕಾದ ದೇವರ ವಾಕ್ಯವನ್ನು, ದೇವರು ಏನ್ ಹೇಳ್ತಾರೆ ಅದನ್ನು ನಂಬಬೇಕು. ನೋಹನು ನಂಬಿದ. ನೋಡಿ, ಯಾವ ಒಂದು ಸೈನ್ ಇರಲಿಲ್ಲ, ಮಳೆಯ ಸೈನ್ ಇರಲಿಲ್ಲ, ಮಳೆ ಇದುವರೆಗೆ ನೋಡಲಿಲ್ಲ. ಆಗ ಅವನು ನಂಬಿದ, ನಾವೇನು ಕಟ್ಟಿದ. ನಾವೇ ಕಟ್ಟಲಿಕ್ಕೆ ಗೊತ್ತಿಲ್ಲದ ವ್ಯಕ್ತಿ ನಾವೇ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ. ಆಮೇಲೆ ನೋಡಿ, ಇನ್ನೊಂದು ವಾಕ್ಯ ನೀವು ಓದುದಾದ್ರೆ ಅಲ್ಲಿ ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 7ನೇ ವಾಕ್ಯ ಓದುದಾದ್ರೆ, ಇಬ್ರಿಯ 11:7. ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೇನು ಕಟ್ಟಿ ಸಿದ್ಧ ಮಾಡಿದನು. ನೋಡಿ, ಅಲ್ಲಿ ವಾಕ್ಯ ಇರ್ತದೆ, ಭಯಭಕ್ತಿಯಿಂದ ದೇವರ ಮಾತಿಗೆ ಭಯಭಕ್ತಿಯಿಂದ ಏನ್ ಮಾಡಿದ, ನಂಬಿದ. ಅವನ ಮನೆಯವರು ರಕ್ಷಣೆ ಹೊಂದಿದ್ರು. ಅಲ್ಲಿ ಯೋಶುವ ಹೇಳ್ತಾನೆ, ಏನಂತ, ನಾನು ನನ್ನ ಮನೆಯವರು ರಕ್ಷಣೆ ಹೊಂದುತ್ತಾರೆ. ಇವತ್ತು ಎಷ್ಟು ಜನ ಇಲ್ಲಿ ರಕ್ಷಣೆ ಹೊಂದಿದವರಿದೆ, ದೇವರಿಗೆ ಸ್ತೋತ್ರ. ಇವತ್ತು ದೇವರ ವಾಕ್ಯ ನಮ್ಮೊಂದಿಗೆ ವೈಯಕ್ತಿಕವಾಗಿ ಮಾತನಾಡ್ತಿದ್ದೇವೆ. ನೋಹನ ದಿನ ಹೇಗಿರುತ್ತೋ ಹಾಗೆ ಮನುಷ್ಯರ ಕುಮಾರನ ದಿನಗಳಲ್ಲಿ ಇದು ನಡೆಯುತ್ತದೆ ಎಂಬುದಾಗಿ ಸತ್ಯವೇದ ಹೇಳ್ತವೆ. ಹಲ್ಲೆಲೂಯಾ. ಹಾಗಾಗಿ ಇವತ್ತು ನಾವು ಭಯಭಕ್ತಿಯಿಂದ ಜೀವಿಸಬೇಕೆಂಬುದಾಗಿ ದೇವರು ಬಯಸುವವನಾಗಿದ್ದಾನೆ. 1 ಪೇತ್ರ 3ನೇ ಅಧ್ಯಾಯ 20ನೇ ವಾಕ್ಯ. ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ನೋಡಿ, ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದರಂತೆ. ಯಾರು? ನೋಹ. ನೋಡಿ, ಅವನು ಕಟ್ಟಿದ ಮಾತ್ರವಲ್ಲ, ನೋಡಿ ಅವನು ಎಷ್ಟು ಬಿಸಿ ಇದ್ದ. ಈಚೆಯಲ್ಲಿ ನಾವೇನು ಕಟ್ಟಬೇಕು, ಈಚೆಯಲ್ಲಿ ಸುವಾರ್ತೆ ಸಾರ್ತಾ ಇದ್ದ. ಯಾಕೆ ಗೊತ್ತಿಲ್ಲ, ಅವಿಧೇಯರಾದವರಿಗೆ ಸುವಾರ್ತೆ ಸಾರಿದ. ಇವತ್ತು ನಾನು ಹೇಳ್ತೇನೆ, ಯಾವುದೇ ತೀರ್ಪು ಬರ್ತದೆ ಗೊತ್ತಿಲ್ಲ, ಯೇಸು ಕ್ರಿಸ್ತ ಬೇಡ ಅಂತ ಯಾರು ಹೇಳ್ತಾರೆ ಅವರಿಗೆ ತೀರ್ಪಾಗ್ತದೆ. ಹಲ್ಲೆಲೂಯಾ. ಯಾರು ಯೇಸು ಕ್ರಿಸ್ತನ ತಿರಸ್ಕಾರ ಮಾಡ್ತಾರೆ ಅವರಿಗೆ ತೀರ್ಪಾಗ್ತದೆ. ಯೇಸು ಕ್ರಿಸ್ತ ನಂಬಿದವರಿಗೆ ತೀರ್ಪಾಗುವುದಿಲ್ಲ. ಹಲ್ಲೆಲೂಯಾ. ಎಷ್ಟು ಜನ ನಂಬಿದಿರಿ? ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ನಂಬಿದವನೇ ತೀರ್ಪಿನಿಂದ ಹೊರಗೆ ಬರ್ತಾನೆ. ಸತ್ಯವೇದ ನಂಬುವವನಿಗೆ ಜೀವ ಬರ್ತದೆ, ಅವನ ಮರಣದಿಂದ ತಪ್ಪುತ್ತಾನಂತೆ. ಹಲ್ಲೆಲೂಯಾ. ನೀತಿವಂತನಾದ ನೋಹನ ಬಗ್ಗೆ ಹೇಳುವುದಾದ್ರೆ ಅವನು ಏನ್ ಮಾಡಿದ? ದೇವರ ಮಾತನ್ನು ನಂಬಿದ. ಅವನು ಕಟ್ಟಲಿಕ್ಕೆ ಶುರು ಮಾಡಿದ, ಸುವಾರ್ತೆ ಸಾರಲಿಕ್ಕೆ ಶುರು ಮಾಡಿದ. ಇವತ್ತು ದೇವರು ನನಗೆ ನಿನಗೆ ಜವಾಬ್ದಾರಿ ಕೊಟ್ಟಿದ್ದಾನೆ. ಅಲ್ಲಿ ಈ ಸುವಾರ್ತೆ ನೀನು ಇತರರಿಗೆ ಹೇಳಬೇಕು. ಎಷ್ಟು ಜನ ಹೇಳಲಿಕ್ಕೆ ರೆಡಿ ಆಗಿದೆ? ನಾನು ಹೇಳ್ತೇನೆ, ಹೇಳ್ರಿ. ಯಾಕಂದ್ರೆ ಅನೇಕರು ನಷ್ಟವಾಗುವುದು, ಅವರ ಆತ್ಮ ನಷ್ಟವಾಗುವುದು ದೇವರು ಇಷ್ಟಪಡುವುದಿಲ್ಲ. ಅಲ್ಲಿ ಬೈಬಲ್ ದೇವರು ದೀರ್ಘ ಶಾಂತರಾಗಿದ್ದಾರೆ, ಕಾಯ್ತಾ ಇದ್ದಾನಂತೆ. ಒಬ್ಬೊಬ್ಬರ ರಕ್ಷಣೆಗೋಸ್ಕರ ದೇವರು ಕಾಯ್ತಾ ಇದ್ದಾನೆ. ನಿಜವಾಗಿ ನೋಡುವುದಾದ್ರೆ ಆಕ್ಚುಲಿ ಏನಂತ ಹೇಳಿದ್ರೆ, ಯೇಸು ಎನಿ ಟೈಮ್ ನೀವು ಬರಬಹುದು. ಕಳ್ಳನ ಬರುವಾಗ ಬರ್ತೇನೆ ಅಂತ ಹೇಳಿದ್ದಾರೆ ದೇವರು. ಕಳ್ಳ ಬರುವುದು ಯಾರಿಗೂ ಸಹ ಗೊತ್ತಿಲ್ಲ. ಆಕ್ಚುಲಿ ಏನಂತ ಹೇಳಿದ್ರೆ, ಈಗ ಎಲ್ಲ ಸಮಯ ಮುಗಿಯಿತು. ಇವತ್ತು ನಾವು ಲಾಸ್ಟ್ ಕಡೆಯ ಕಾಲದಲ್ಲಿ ಇದ್ದೇವೆ. ಅಲ್ಲಿ ಕೃಪೆಯ ಕಾಲ ಎಂಬುದಾಗಿ ಹೇಳ್ತೇವೆ. ಕೃಪೆಯ ಕಾಲ. ಈ ಕೃಪೆಯ ಕಾಲ ಯಾವಾಗ ನಿಲ್ತದೆ ಯಾರಿಗೂ ಸಹ ಗೊತ್ತಿಲ್ಲ. ಯೇಸು ಸ್ವಾಮಿ ಬಂದ ಕೂಡಲೇ ಮಧ್ಯಾಕಾಶದಲ್ಲಿ ಬರುವಾಗ ಈ ಗ್ರೇಸ್ ಪೀರಿಯಡ್ ಏನಾಗ್ತದೆ, ಎಂಡ್ ಆಗ್ತದೆ. ಆದ್ರೆ ಅದರ ಮೊದಲು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಬೇಕು, ಅವರು ಮಾತ್ರ ರಕ್ಷಣೆ ಹೊಂದುತ್ತಾರೆ. ನೋಹನಿಗೆ ರಕ್ಷಣೆ ಹೊಂದಲಿಕ್ಕೆ ಒಂದು ನಾಮ ಇಟ್ರು, ಆದ್ರೆ ಯಾರು ಬರಲಿಲ್ಲ. ನೋಹ ಮತ್ತು ನೋಹನ ಕುಟುಂಬ ಬಂತು. ಲೋಟನ ಕುಟುಂಬವನ್ನು ರಕ್ಷಣೆ ಮಾಡಲಿಕ್ಕೆ ದೇವರೊಂದು ಬೆಟ್ಟವನ್ನಿಟ್ಟ. ಬೆಟ್ಟದ ಕಡೆಗೆ ಓಡಿ ಎಂಬುದಾಗಿ ಹೇಳಿದ್ರು. ಆದ್ರೆ ನೋಹನ ಮಕ್ಕಳು ಅಲ್ಲಿ ರಕ್ಷಣೆ ಬಂದ್ರು. ಆದ್ರೆ ನೋಹನ ಹೆಂಡತಿ ಏನಾದ್ರು ಉಪ್ಪಿನ ಕಂಬವಾಗಿದ್ರು. ಅವಳು ರಕ್ಷಣೆ ಹೊಂದಲಿಕ್ಕಾಗಿ, ಯಾಕೆ ಅವಳು ತಿರುಗಿದ್ರು. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀನು ದೇವರನ್ನು ತಿಳಿದುಕೊಂಡ ನಂತರ ನೀನು ಹಿಂದೆ ತಿರುಗಬಾರದು. ನಿನಗಿರುವ ಓಟ ಅದು ಕ್ರಿಸ್ತನನ್ನು ನೋಡಿ ಓಟ ಮಾಡಬೇಕು. ಬೇರೆಯವರನ್ನು ನೋಡಬೇಡ. ಬೇರೆಯವರು ನೋಡಿದ್ರೆ ನೀನು ಸೋಲ್ತಿ. ಕ್ರಿಸ್ತನನ್ನು ನೋಡಿ ಓಟ ಮಾಡೋದಾದ್ರೆ ನೀನು ದೇವರು ಜಯಿಸುವಂತೆ ದೇವರು ಮಾಡುತ್ತಾನೆ. ಇವತ್ತು ಅನೇಕರು ಬೇರೆಯವರನ್ನು ನೋಡ್ತಾ ಇದ್ದಾರೆ. ನಾನು ಹೇಳಿದೆ, ನೀನು ಬೇರೆಯವರನ್ನು ನೋಡಬೇಡ, ಕ್ರಿಸ್ತನ ಮೇಲೆ ಮಾತ್ರ
ಅದನ್ನೆಲ್ಲ ಮಾಡಿದ. ಹಲ್ಲೆಲೂಯಾ. ಒಂದನೇದಾಗಿ ಅವನು ನೀತಿವಂತನಾಗಿದ್ದ, ಎರಡನೇದಾಗಿ ತಪ್ಪಿಲ್ಲದವನಾಗಿದ್ದ, ಮೂರನೇದಾಗಿ ದೇವರೊಂದಿಗೆ ನಡೆದ, ಅನ್ಯೋನ್ಯತೆಯಾಗಿ ನಡೆದ. ಹಾನೋಕನ ಬಗ್ಗೆ ನೋಡುವುದಾದ್ರೆ ಹಾನೋಕನು ದೇವರೊಂದಿಗೆ ನಡೆದ ವ್ಯಕ್ತಿ. ಇವತ್ತು ದೇವರ ಮಕ್ಕಳೇ, ನೀನು ಇವತ್ತು ದೇವರೊಂದಿಗೆ ನಡೆಯುತ್ತಾ ಇದ್ದೆ, ದೇವರೊಂದಿಗೆ ಹೆಜ್ಜೆ ಆಗ್ತಾ ಇದ್ದೆ. ನಾನು ಹೇಳ್ತೇನೆ, ನೋಹನಿಗೆ ಜ್ಞಾನ ಕೊಟ್ಟಾಗೆ ನಿನಗೆ ದೇವರು ಜ್ಞಾನವನ್ನು ಕೊಡುತ್ತಾರೆ. ಎಷ್ಟು ಜನ ನಂಬ್ತೀರಿ? ನೋಹನನ್ನು ಆ ಒಂದು ಜಲ ಪ್ರಳಯದಲ್ಲಿ ರಕ್ಷಿಸಿದಾಗೆ ದೇವರು ಮುಂದೆ ಬರುವ ದೇವರ ಕೋಪದಿಂದ ನಿನ್ನನ್ನು ರಕ್ಷಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರ ಹೆಸರು ರಕ್ಷಕ, ಪಾಪದಿಂದ ಬಿಡಿಸುವ ರಕ್ಷಕ, ನಮ್ಮನ್ನು ಮರಣದಿಂದ ಬಿಡಿಸುವ ಶಕ್ತ. ಅವನನ್ನು ನೀನು ಸ್ವೀಕಾರ ಮಾಡುವಾಗಲೇ ನಿನ್ನ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಾನು ಹೇಳಿದೆ, ಮೊದಲ ಕಾರ್ಯ ಏನು? ಯಾವುದ್ರಲ್ಲಿ ನೀರಿನಲ್ಲಿ ನಾಶವಾಯಿತು. ದೇವರು ಉಂಟು ಮಾಡಿದ ನೀರಿಗೆ ಈ ಭೂಮಿ ಏನಾಗಿತ್ತು? ಫಸ್ಟ್ ದೇವರು ಉಂಟು ಮಾಡುವಾಗ ಇಡೀ ನೀರಿನಲ್ಲಿ ಆವರಿಸಿದವಾಗಿತ್ತಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದೇವರು ಏನು ಮಾಡಿದ? ನೀರಿನಿಂದಲೇ ಅದಕ್ಕೆ ಎಂಡ್ ಮಾಡಿದ. ಆದ್ರೆ ಹೊಸ ಒಡಂಬಡಿಕೆಯ ಮಕ್ಕಳಾದ ನಮಗೆ ಇವತ್ತು ಗೊತ್ತಿರಬೇಕೇನಂತ ಹೇಳಿದ್ರೆ, ಎರಡನೇ ಅಂತ್ಯವಾಗ್ತದೆ. ಅದು ಯಾವುದರಿಂದ ಗೊತ್ತುಂಟ? ಅದು ನೀರಿನಿಂದ ಅಲ್ಲ, ಅದು ಬೆಂಕಿಯಿಂದ ಅಂತ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ನೀವು 2 ಪೇತ್ರ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯವನ್ನು ಗಮನಿಸುವುದಾದ್ರೆ, 2 ಪೇತ್ರ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯ. ಹಾ ಹಾ ಅದೇನೆಂದರೆ ನೋಡಿ, ಅಲ್ಲಿ ಬೈಬಲ್ ಹೇಳ್ತದೆ, ಪೂರ್ವ ಕಾಲದಲ್ಲಿದ್ದ ಭೂಮಿ ಆಕಾಶವು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನೋಡಿ, ಆ ಟೈಮಲ್ಲಿ ಜಲಪ್ರಳಯದಲ್ಲಿ ಅದು ನಾಶವಾಯಿತು. ದೇವರೇ ಉಂಟು ಮಾಡಿದ್ದು, ಮಾತಿನ ಮೂಲಕ ಉಂಟು ಮಾಡಿದ ಅದನ್ನು ದೇವರು ಏನ್ ಮಾಡಿದ? ಜಲಪ್ರಳಯದಲ್ಲಿ ನಾಶ ಮಾಡಿದ. ಮುಂದಿನ ವಾಕ್ಯ ಓದಿರಿ. ಆದರೆ ಈಗಿರುವ ಭೂಮಿ ಆಕಾಶವು ಅದೇ ವಾಕ್ಯದ ಬಲದಿಂದ ಯಾವುದರ ಮೂಲಕಂತೆ? ಬೆಂಕಿಯ ಮೂಲಕ ನಾಶವಾಗ್ತದಂತೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾವುದರ ಮೂಲಕ ನಾಶ ಆಗ್ತದಂತೆ? ಬೆಂಕಿಯ ಮೂಲಕ ನಾಶವಾಗ್ತದಂತೆ. ಇವತ್ತು ನೋಡಿ, ಎಲ್ಲ ದೇಶವನ್ನು ನೋಡ್ರಿ, ಇಸ್ರೇಲ್ ಅನ್ನು ನೋಡ್ರಿ, ಅಲ್ಲಿ ಅಣುಬಾಂಬ್ ಉಂಟು. ಇರಾನ್ ಅನ್ನು ನೋಡ್ರಿ, ಅಣುಬಾಂಬ್ ಉಂಟು. ಭಾರತದಲ್ಲಿ ಏನುಂಟು? ಅಣುಬಾಂಬ್ ಉಂಟು. ಪಾಕಿಸ್ತಾನದಲ್ಲಿ ಎಲ್ಲರೂ ಏನು ಹೇಳ್ತಿದ್ದಾರೆ? ಈಗ ನಾವು ಅಣುಬಾಂಬನ್ನು ತೆಗಿತೇವೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಇರಾನ್ ನಾವು ಹೇಳ್ತಾರೆ ಇಸ್ರೇಲಿಗೆ ಹಾಕ್ತೇನೆ ಅಂತ. ಆಮೇಲೆ ಇಸ್ರೇಲ್ ಹತ್ರ ಸಹ ಉಂಟು. ಎಲ್ಲ ದೇಶದಲ್ಲಿ ಏನುಂಟು? ಈಗ ನ್ಯೂಕ್ಲಿಯರ್ ಅಣುಬಾಂಬ್ ಉಂಟು. ನೀವು ಯೋಚಿಸಿ, ದೇವರಿಗೆ ಯಾವ್ದ್ರಲ್ಲಿ ನಾಶ ಆಗ್ತದಂತೆ? ಬೆಂಕಿಯಲ್ಲಿ. ಒಬ್ಬನು ನೋಡಿ, ಒಬ್ಬನು ಬಿದ್ದರೆ, ಒಬ್ಬನ ದೇಶದ ಮೇಲೆ ಬಿದ್ದರೆ ಇಡೀ ದೇಶ ನಾಶ ಆಗ್ಲಿಕ್ಕೆ ಹೋಗ್ತಾ ಉಂಟು. ಇದು ಯಾವ್ದಾಗ್ತದೆ ಗೊತ್ತಾ? ಮನುಷ್ಯ ಕುಮಾರ ಬರುವಾಗ, ಅಲ್ಲಿ ಮನುಷ್ಯ ಕುಮಾರ ಬರುವಾಗ ಇದು ನಡೀತದೆ, ಲೋಕದಲ್ಲಿ ನಡೀತದೆ. ಈಗ ಎಲ್ಲ ವಾರಿಗೆಲ್ಲ ಸಿದ್ಧವಾಗಿದೆ ಎಲ್ಲ ಕಡೆ. ನೀವು ನೋಡಿದ್ರಲ್ಲ, ಯೇಸು ಸ್ವಾಮಿ ಏನಿರ್ತದೆ, ನಾನು ಬರುವಾಗ ಏನಾಗ್ತದೆ? ಯುದ್ಧಗಳಾಗುತ್ತದೆ ಎಂಬ ಸುದ್ದಿ ಕೇಳ್ತೀರಿ. ಇವತ್ತು ಎಲ್ಲಿ ನೋಡಿದ್ರೇನು? ಅಮೆರಿಕನ್ ಟ್ರಂಪ್ ಅಲ್ಲಿಗೆ ಹೋಗಿ ಇಲ್ಲಿ ಹೋದ, ಇದು ಮಾಡಿದ. ಪ್ರೈಸ್ ದಿ ಲಾರ್ಡ್. ರಷ್ಯಾದವರಲ್ಲಿ ಎಲ್ಲ ಕಂಟ್ರಿ ನೋಡಿದ್ರೆ ಅದೇ ಈಗ ಫೋಕಸ್ ಆಗ್ತಾ ಉಂಟು. ಅದರ ಮಧ್ಯೆ ದೇವರ ಮಕ್ಕಳಾದ ನಾನು ನೀನು ನಂಬಬೇಕಾದದ್ದು ದೇವರ ವಾಕ್ಯವಾಗಿದೆ. ಎಷ್ಟು ಜನ ದೇವರ ವಾಕ್ಯವನ್ನು ನಂಬ್ತೇನೆ? ಹಲ್ಲೆಲೂಯಾ. ನೋಹನನ್ನು ಆ ನಾವೆಯಿಂದ ಮಾಡಿ ಏನ್ ಮಾಡಿದ? ಆ ನೀರಿನಿಂದ ರಕ್ಷಿಸಿದ. ದೇವರ ಮಕ್ಕಳು ಇವತ್ತು ನೀನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದ ನಿಮಿತ್ತವಾಗಿ ನೀನು ಆತನ ಮಗಳಾದ್ರಿಂದ ಆ ಬರುವ ಬೆಂಕಿಯಿಂದ ದೇವರು ತಪ್ಪಿಸ್ತಾನೆ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಹಲ್ಲೆಲೂಯಾ. ಆ ಘೋರವಾದ ಬೆಂಕಿಯಿಂದ ನಾನು ನೀನು ತಪ್ಪಿಸಬೇಕಾದ್ರೆ ಯೇಸು ಕ್ರಿಸ್ತನನ್ನು ನೀನು ಸ್ವೀಕಾರ ಮಾಡಿ ರಕ್ಷಣೆ ಹೊಂದಬೇಕು. ಇದು ದೇವರು ನಿನಗೋಸ್ಕರ ಇಟ್ಟ ಈ ಒಂದು ಸಂದೇಶವಾಗಿದೆ. ನೋಹನು 120 ವರ್ಷ ಅದನ್ನು ಸಾರಿದ, ಯಾರು ಕೇಳಲಿಲ್ಲ. ಇವತ್ತು ಸಹ ಹಾಗೆ ನಾವು ಅನೇಕರಿಗೆ ಸುವಾರ್ತೆ ಹೇಳ್ತಾ ಇದ್ದೇವೆ, ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಎಷ್ಟು ಕಿವಿ ಉಂಟು? ಎಲ್ಲರಿಗೆ ಕಿವಿ ಉಂಟು. ಅಲ್ಲೆಲ್ಲೂಯಾ. ಆದ್ರೆ ಅಲ್ಲಿ ದೇವರಾತ್ಮನ ಕಿವಿಯುಳ್ಳವನು ಅಂದ್ರೆ ಅದರ ಅರ್ಥ ಏನು? ಮನಸ್ಸಿದ್ದವನು ಮಾರ್ಗ, ಮನಸ್ಸಿದ್ರೆ ಮಾರ್ಗ. ಹೌದಾ? ಅದು ಮನಸ್ಸಿದ್ದವನು ಕೇಳಲಿ ಎಂಬುದಾಗಿ. ಇವತ್ತು ದೇವರ ಮಗನೇ, ಅನೇಕರಿಂದ ಅಲಕ್ಷ್ಯ ಮಾಡುವಾಗ ಅನೇಕರು ಲೋಕದ ಹಿಂದೆ ಹೋಗ್ತಾ ಇದ್ದಾರೆ. ಲೋಕ ಏನ್ ಮಾಡ್ತಾರೆ ಅದನ್ನು ಮಾಡ್ತಾರೆ. ನಾನು ಹೇಳ್ತೇನೆ, ಲೋಕದ ಪ್ಯಾಟರ್ನ್ ಅನ್ನು ನೀನು ಅನುಸರಿಸಬೇಡ, ದೇವರ ಪ್ಯಾಟರ್ನ್ ಅನ್ನು ನೀನು ಅನುಸರಿಸಬೇಕು. ನೋಹನು ದೇವರ ಪ್ಯಾಟರ್ನ್ ಅನ್ನು ಅನುಸರಿಸಿದ, ದೇವರು ಹೇಳಿದ ಹಾಗೆ ಕೇಳಿದ.
ದೇವರ ಮಾತನ್ನು ವಿಶ್ವಾಸವಿಟ್ಟ, ನಂಬಿಕೆ ಇಟ್ಟ. ಆದ್ರೆ ಒಂದು ಸಮಯ ಬಂತು, ಬೈಬಲ್ ಹೇಳ್ತದೆ ಕೊನೆಗೆ ದೇವರು ಎಷ್ಟು ದಿವಸ ಕಾದಂತೆ, ಲಾಸ್ಟ್ಗೆ 7 ದಿವಸ ಕಾದಂತೆ. ಎಷ್ಟು ದಿವಸ? ಯಾಕೆ ಲಾಸ್ಟ್ 7 ದಿವಸ ಆದ್ರೆ ಬರ್ತಾರಂತ ಕಾದು ಕಾದು 7ನೇ ದಿವಸದಲ್ಲಿ ಆ ಬಾಗಿಲನ್ನು ಯಾರು ಮುಚ್ಚಿದಂತೆ? ದೇವರು ಮುಚ್ಚಿದ. ವಾಕ್ಯ ದೇವರು ಮುಚ್ಚಿದ. ಯಾಕೆ ದೇವರು ಮುಚ್ಚಿದ್ದು? ದೇವರು ಮುಚ್ಚಿದ್ರೆ ಯಾರು ತೆಗಿಲಿಕ್ಕೆ ಆಗೋದಿಲ್ಲ. ಕೊನೆಯ ಕಾಲದಲ್ಲಿ ಆ ಜಲಪ್ರಳಯ ಬರುವಾಗ ಅಲ್ಲಿದ್ದ ಜನರು ಸುವಾರ್ತೆ ಸಾರಿದ ನೋಹನ ಮಾತನ್ನು ಕೇಳಿದವರು ಏನ್ ಮಾಡಿದ್ರು? ಆ ಬಾಗಿಲ ಕಡೆಗೆ ಓಡಿ ಬಂತು. ಬಾಗಿಲ ಕಡೆಗೆ ಓಡಿ ಬರುವಾಗ ಬಡಿವಾಗ ಯಾರು ತೆಗಿಲಿಲ್ಲ, ನೋಹನಿಗೆ ತೆಗಿಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಆ ಬಾಗಿಲು ಹಾಕಿದ್ದು ನೋಹ ಅಲ್ಲ, ಬಾಗಿಲು ಹಾಕಿದ್ದು ದೇವರಾಗಿದ್ದಾನೆ. ಅದಕ್ಕೆ ಸತ್ಯವರು ದೇವರು ಬಾಗಿಲನ್ನು ಮುಚ್ಚಿದ್ರೆ ಯಾರು ತೆಗಿಲಿಕ್ಕೆ ಆಗುವುದಿಲ್ಲ. ನೋಡಿ ಪ್ರಿಯರೇ, ಎಲ್ಲರಲ್ಲಿ ಜಲಪ್ರಳಯದಲ್ಲಿ ಸತ್ತು ಹೋದ್ರು. ಆದ್ರೆ ನೋಹನ ಕುಟುಂಬ ರಕ್ಷಣೆ ಹೊಂದಿತ್ತು. ಇವತ್ತು ನಾವು ಕಡೆಯ ಕಾಲದಲ್ಲಿದ್ದೇವೆ. ಅಲ್ಲಿ ಬೆಂಕಿಯಲ್ಲಿ ನಾಶವಾಗಲಿಕ್ಕೆ ಈ ಭೂಮಿ ಸಿದ್ಧವಾಗಿದೆ. ಆ ಸಿದ್ಧವಾದ ಭೂಮಿಯಿಂದ ಆ ಬೆಂಕಿಯಿಂದ ನಾನು ತಪ್ಪಿಸಬೇಕಾದ್ರೆ ನೀನು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಬೇಕು. ನೋಹನು ದೇವರ ಮಾತಲ್ಲಿ ನಂಬಿಕೆ ಇಟ್ಟ, ದೇವರೊಂದಿಗೆ ನಡೆದ. ಇವತ್ತು ನಾನು ಮಾಡ್ಬೇಕಾದ ಒಂದೇ ಕಾರ್ಯ ಏನಂದ್ರೆ ದೇವರೊಂದಿಗೆ ನಡೆಯಬೇಕು. ನಾನು ಹೇಳ್ತೇನೆ, ಯವನಸ್ಥ ಮಕ್ಕಳೇ, ಈಗಲೇ ಪ್ರಿಪೇರ್ ಆಗಿ ದೇವರೊಂದಿಗೆ ನಡೆಯಲಿಕ್ಕೆ. ಅಲ್ಲಿ ನಿಮ್ಮನ್ನು ಬಹಳವಾಗಿ ದೇವರು ಉಪಯೋಗಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಜಲಪ್ರಳಯ ಆಗುವಾಗ ನೋಹನಿಗೆ ಎಷ್ಟು ವರ್ಷ? 600 ವರ್ಷ ಅಲ್ಲ. ಪ್ರೈಸ್ ದಿ ಲಾರ್ಡ್. ಮತ್ತೆ ನೋಹ ಎಷ್ಟು ವರ್ಷ ಬದುಕಿದ ಗೊತ್ತುಂಟ? 350 ವರ್ಷ ಬದುಕಿದ. ಒಟ್ಟು ನೋಹ ಬದುಕಿದ ವರ್ಷ ಎಷ್ಟು? 950 ವರ್ಷ ಬದುಕಿದ. ಯಾಕೆ 950 ವರ್ಷ ಬದುಕಿದ ಗೊತ್ತುಂಟ? ನೋಹನು ನೀತಿವಂತನಾಗಿದ್ದ, ತಪ್ಪಿಲ್ಲದವನಾಗಿದ್ದ, ದೇವರೊಂದಿಗೆ ಅನ್ಯೋನ್ಯತೆಯಾಗಿ ನಡೆದುಕೊಳ್ಳುವ ವ್ಯಕ್ತಿಯಾಗಿದ್ದ. ಇವತ್ತು ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ನೀವು ಇವತ್ತು ದೇವರೊಂದಿಗೆ ನಡೆಯುವ ವ್ಯಕ್ತಿ ಆದರೆ ನೋಹನಿಗೆ ದೀರ್ಘಾಯುಷ್ಯವನ್ನು ಕೊಟ್ಟ ಹಾಗೆ ನಿನಗೆ ಸಹ ದೀರ್ಘಾಯುಷ್ಯವನ್ನು ಕೊಡುತ್ತಾನೆ. ನಿನ್ನ ಮಕ್ಕಳಿಗೆ ದೀರ್ಘಾಯುಷ್ಯವನ್ನು ಕೊಡುತ್ತಾನೆ. ನೀನು ಯಾವುದಕ್ಕೆ ಭಯಪಡುವ ಅಗತ್ಯ ಇಲ್ಲ. ಕರ್ತನಿನ ಸಂಗಡ ಇರ್ತಾನೆ. ಕರ್ತನಿಗೆ ಜ್ಞಾನವನ್ನು ಕೊಡುತ್ತಾನೆ, ತಿಳುವಳಿಕೆಯನ್ನು ಕೊಡ್ತಾನೆ, ನಿನಗೆ ಆರೋಗ್ಯವನ್ನು ಕೊಡ್ತಾನೆ, ನಿನಗೆ ಬಲವನ್ನು ಕೊಡ್ತಾನೆ. ನೀನು ಮಾಡಬೇಕಾದ್ರೆ ಒಂದೇ, ಆತನ ವಾಕ್ಯವನ್ನು ನೀನು ಅನುಸರಿಸಿ ನಡೆಯಬೇಕು. ಸತ್ಯವೇದ ಹೇಳ್ತಿ, ಯಾರು ಆತನ ವಾಕ್ಯವನ್ನು ಅನುಸರಿಸಿ ನಡೆಯುತ್ತಾರೋ ಅವರಿಗೆ ದೇವರು ಎಲ್ಲವನ್ನು ಕೊಡುತ್ತಾನೆ ಎಂತಾರೆ. ಹಲ್ಲೆಲೂಯಾ. ನೀವು ಬೇಡಿದ್ರೆ ನಾನು ಕೊಡ್ತೇನೆ ಅಂತ ದೇವರು ಹೇಳ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ, ನೀವು ಇವತ್ತು ದೇವರನ್ನು ಸ್ವೀಕಾರ ಮಾಡುವಾಗ ದೇವರು ನಿಮಗೆ ಏನ್ ಬೇಕೋ ಅದನ್ನು ಕೊಡುವವನಾಗಿದ್ದಾನೆ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೀರಿ? ನೋಹನ ದಿನದ ಹಾಗೆ ಅಲ್ಲಿ ಮನುಷ್ಯ ಕುಮಾರನ ದಿನವು ಹತ್ತಿರವಾಗಿದೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಉಂಟು. ಇವತ್ತು ನಮ್ಮ ಆಸೆ ಏನಾಗಿದೆ, ನಮ್ಮ ಬಯಕೆ ಏನಾಗಿದೆ? ನೋಹನ ಬಗ್ಗೆ ನೋಡುವುದಾದ್ರೆ ಆ ಒಂದು ಗುರು ಇಲ್ಲ. ಆ ಸಮಯದಲ್ಲಿ ದೇವರು ಮಳೆಯನ್ನು ತರ್ತಾನೆ ಎಂಬುದಾಗಿ ಹೇಳುವಾಗ ಅವನು ದೇವರ ಮಾತನ್ನು ನಂಬಿದ. ದೇವರು ಹೇಳಿದಾಗೆ ನಾವೇ ಅದು ಸಿದ್ಧ ಮಾಡಿದ. ದೇವರು ಹೇಳಿದ ರೀತಿಯಲ್ಲಿ ಕಟ್ಟಿದ. ಅವನು ತನ್ನ ಕುಟುಂಬ ಮಾತ್ರ ರಕ್ಷಣೆ ಆಗಬೇಕಂತ ಬಯಸಲಿಲ್ಲ. ಅವನು ದೇವರಿಗೆ ಅವಿಧೇಯರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದ. ಆದರೆ ಯಾರು ಸಹ ನಂಬಲಿಲ್ಲ. 120 ವರ್ಷ ಅವನು ಸುವಾರ್ತೆ ಸಾರಿದ ನನ್ನ ಊಹೆಯ ಪ್ರಕಾರ. ಆದರೆ ದೇವರು ಅಲ್ಲಿ ಯಾರು ಸಹ ರಕ್ಷಣೆ ಬರಲೇ ಇಲ್ಲ. ಇವತ್ತು ಅಂತ್ಯಕಾಲದಲ್ಲಿ ನಾವಿದ್ದೇವೆ. ಈ ಭೂಮಿ ಬೆಂಕಿಗೆ ಸಿದ್ಧವಾಗಿರುವಾಗ ಈ ಬೆಂಕಿಯ ಬಾಯಿಯಿಂದ ನಾವು ತಪ್ಪಿಸಬೇಕಾದ್ರೆ ಯೇಸು ಕ್ರಿಸ್ತನನ್ನು ನಾವು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಬೇಕು. ಇಲ್ಲಿ ಯಾರಾದರೂ ಯೇಸುವನ್ನು ಸ್ವಂತ ರಕ್ಷಣೆ ಸ್ವೀಕಾರ ಮಾಡಲಾಗಿದ್ದರೆ ಇವತ್ತು ನಾವು ಸ್ವೀಕಾರ ಮಾಡುವಾಗ ಅವನು ನಮ್ಮ ಜೀವಿತದಲ್ಲಿ ಅಳವಡಿಸುವ ಆ ಬೆಂಕಿಯಿಂದ ನಾವು ತಪ್ಪಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ಎಷ್ಟು ಜನ ಹೇಳ್ತಿದ್ದ, ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜನೇ ನಿನಗೆ ಸ್ತೋತ್ರವು, ನನ್ನ ಯೇಸುವೇ ನಿನಗೆ ಸ್ತೋತ್ರ ಎಂಬುದಾಗಿ ಎಷ್ಟು ಜನ ಹೇಳ್ತಾರೆ. ಈಶಾಯನ ಅಂಕುರದಲ್ಲಿ ಹುಟ್ಟಿದ ದಾವೀದನ ಕುಮಾರನ ಯೇಸು ಈ ಭೂಮಿಗೆ ಬಂದದ್ದು ಮಾತ್ರವಲ್ಲ, ಆದರೆ 2ನೇ ಸಾರಿ ಅವರು ಬರುವವನಾಗಿದ್ದಾನೆ. 2ನೇ ಸಾರಿ ಬರುವಾಗ ಆತನು ಪಾಪವಿಲ್ಲದವನಾಗಿ ಜ್ಞಾನದ ಕೊಡಲಿಕ್ಕೋಸ್ಕರ ಅದರ ಭೂಮಿಯ ಮೇಲೆ ಬರುವವನಾಗಿದ್ದಾನೆ. ಅದೇ ನಾವು ಸ್ತೋತ್ರ ಹೇಳುವ. ಕುಮಾರನೇ
ನಂಬಿಕೆಯನ್ನು ಹುಟ್ಟಿಸು. ನಂಬಿಕೆಯನ್ನು ಹುಟ್ಟಿಸುವ ಪೂರೈಸುವ ನೀನೇ. ಆದ್ರಿಂದ ಒಬ್ಬೊಬ್ಬರ ಜೀವಿತದಲ್ಲಿ ನೀನು ಬಲವಾಗಿ ಕಾರ್ಯ ಮಾಡು ದೇವರೇ. ಇವತ್ತು ಅವರ ಮೂಲಕ ಅನೇಕರಿಗೆ ಸುವಾರ್ತೆಯಲ್ಲಿ ಉಪಯೋಗಿಸು. ಆ ಸುವಾರ್ತೆ ಮೂಲಕ ಅನೇಕ ರಕ್ಷಣೆ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ದೇವರೇ. ನಿನ್ನ ಎರಡನೇ ಮರಣದಲ್ಲಿ ದೇವರೇ ಯಾರು ಆ ಬೆಂಕಿಗೆ ಹೋಗಬಾರದು, ಆ ನರಕಕ್ಕೆ ಹೋಗಬಾರದು ಸ್ವಾಮಿ. ಅದರಿಂದ ತಪ್ಪಿಸಿ ದೇವರೇ, ಆ ಮರಣದ ಬಾಯಿಂದ ತಪ್ಪಿಸಿ ಜೀವವುಳ್ಳ ಮರಣದಿಂದ ಬಿಡುಗಡೆ ಮಾಡುವ ನಿನ್ನ ಕೈಗೆ ಸೇರುವಂತೆ ನೀನು ಎಲ್ಲರೂ ನಡೆಸಬೇಕಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಹಾಗೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ಎಲ್ಲವ ನಿಮ್ಮ ಕರೆಗೆ ಒಪ್ಪಿಸಿ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ. ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರಪ್ಪ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬರಿಗೆ ನಾವು ಸಲ್ಲಿಸುತ್ತೇವೆ ದೇವರೇ. ಯೇಸುವಿನ ನಾಮದಲ್ಲಿ ಬೇಡಿ ಬಂದಿದೆ ತಂದೆಯೇ, ಆಮೆನ್. ಆಹಾ, ಅಲ್ಲಿರುವುದರೊಂದಿಗೆ ಅತ್ಯಾಶೀರ್ವಾದವನ್ನು ಪಡೆದುಕೊಳ್ಳಿ.